ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಈ ಹಿಂದೆ ಕೇಳಿದಂಥ ಎಕ್ಸಾಮ್ಗಳಲ್ಲಿ ಆದ ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಒನ್ ಬೈ ಒನ್ ಚೆನ್ನಾಗಿ ನೋಡ್ಕೋರಿ. ಕ್ವಶನ್ಸ್ಗಳನ್ನು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡೋಣ ಕ್ವಶನ್ಸ್ಗಳನ್ನು. ಮೊದಲ ಕ್ವಶನ್ ನೋಡೋದಾದ್ರೆ ಹೀಗಿದೆ: ಕೆಳಗಿನ ದೇಶಗಳಲ್ಲಿ ಡ್ಯಾಶನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. ಕ್ವಶನ್ ನೋಡಿದ್ರಿ, ಅರ್ಥ ಆಯಿತು. ಆಪ್ಷನ್ಸ್ಗಳನ್ನು ನೋಡ್ರಿ. ಆಪ್ಷನ್ ಹೀಗಿದಾವೆ, 4 ಆಪ್ಷನ್ ಇದಾವೆ. ಅದರಲ್ಲಿ ಆಪ್ಷನ್ ಎ ಬಂದರೆ ಇಂಡಿಯಾ ಅಂತಿದೆ, ಆಪ್ಷನ್ ನಂಬರ್ ಬಿ ಬಂದರೆ USA ಅಂತಿದೆ, ಆಪ್ಷನ್ ನಂಬರ್ ಸಿ ಬಂದರೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿದೆ, ಆಪ್ಷನ್ ನಂಬರ್ ಡಿ ಬಂದರೆ ಇಟಲಿ ಅಂತ ಹೇಳಿದೆ. ಗೆಸ್ ಮಾಡಿರಿ ಆನ್ಸರ್ ಯಾವುದಿದೆ ಅಂಥೇಳಿ. ಆನ್ಸರ್ ಗೆಸ್ ಮಾಡೋಕ್ಕಿಂತ ಮುಂಚೆ G7 ಅಂದರೆ ಏನು, ಹೌದಾ? ಅದ್ರ ಬಗ್ಗೆ ಡೀಟೇಲಾಗಿ ಗೊತ್ತಿರಬೇಕಾಗತ್ತೆ. ಓಕೆನಾ? ಸುಮ್ಮನೆ ದೇವ್ರ ಅಂಕೆ ಹಾಕೋದಲ್ಲ, ಹೊಡಿಗುಂಡು ಅಂತೇಳಿ ಇರಲಿ. ನೋಡೋಣ. ಸರಿಯಾದ ಉತ್ತರ ಬಂದರೆ ಫಸ್ಟ್ ಆಪ್ಷನ್ ಇಂಡಿಯಾ. ಕೆಳಗಿನ ದೇಶಗಳಲ್ಲಿ G7 ಒಕ್ಕೂಟ ಯಾವುದಲ್ಲ ಅಥವಾ ಯಾವುದು ಕೆಳಗಿನ G7 ರಾಷ್ಟ್ರವಲ್ಲ ಅಂತ ಹೇಳಿ ಕ್ವಶನ್ ಇದೆ. G7 ಕುರಿತು ನೋಡೋಣ. ಬರ್ರಿ. G7 ಬಂದರೆ ಓದಿರ್ತೀರಾ ನೀವು ಕರೆಂಟ್ ಅಫೇರ್ಸ್ ಒಳಗೆ, ಹೌದಾ? ಇರಲಿ. G7 ಅಂದರೆ ಗ್ರೂಪ್ ಆಫ್ 7 ಅಂದರೆ 7 ರಾಷ್ಟ್ರಗಳ ಒಂದು ಒಕ್ಕೂಟ. ಈ ಒಂದು 7 ರಾಷ್ಟ್ರಗಳು ಎಂಥವು ಆಗಿರ್ತಾವೆ ಅಂದಾಗ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು G7 ರಾಷ್ಟ್ರಗಳಾಗಿರ್ತವೆ, ಹೌದಾ? ಶ್ರೀಮಂತ ರಾಷ್ಟ್ರಗಳಾಗಿರ್ತವೆ. ಅಮೇರಿಕ ನೋಡಿರಿ, ಶ್ರೀಮಂತ ರಾಷ್ಟ್ರ ಹೌದಾ ಅಲ್ಲ? ಈ ಥರ ಕೈಗಾರಿಕೋದ್ಯಮದಲ್ಲಿ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಾಗಿರ್ತವೆ. ಗ್ರೂಪ್ ಆಫ್ 7 ಅಂತೇಳಿ ನೋಡಿದ್ವಿ. ಈ ಒಂದು G7 ಯಾವಾಗ ಹುಟ್ಕೊಳ್ಳುತ್ತೆ, ತುಂಬಾ ಇಂಪಾರ್ಟೆಂಟ್, ಹೌದಾ? ಯಾವಾಗ ಹುಟ್ಕೊಳ್ಳುತ್ತೆ ಅಂದಾಗ ಸ್ಥಾಪನೆ 1975. 75ರೊಳಗೆ ಈ ಒಂದು ಸಂಘಟನೆ ಹುಟ್ಟುಕೊಳ್ಳುತ್ತಾ. ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆಗಳಂತೇಳಿ ಬರ್ತಾವ, ಅದರಲ್ಲಿ G7 ಕೂಡ ಒಂದು. ಅಂದರೆ ಬ್ರಿಕ್ಸ್ ಆಗಿರ್ಬೋದು, G7, G4, G20 ಇವೆಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳು, ಅದರಲ್ಲಿ G7 ಕೂಡ ಒಂದು. ಈ ಒಂದು G7 ರಾಷ್ಟ್ರಗಳಂತ ಹೇಳಿ ನೋಡಿದ್ವಿ. ಈ G7 ಹುಟ್ಟುಕೊಂಡು 1975ರಲ್ಲಿ ಹುಟ್ಟುಕೊಳ್ಳುತ್ತೆ, 1975. ಹುಟ್ಟುವಂತು ಸ್ಥಾಪನೆ. ನೆಕ್ಸ್ಟ್ ಇದರ ಒಂದು ಮೊದಲ ಸಭೆ, ಹೌದಾ? ಮೊದಲ ಸಭೆ ಎಲ್ಲಿ ನಡೀತದೆ ಅಂದಾಗ 1975ರಲ್ಲಿ ನಡೀತದ, ಫ್ರಾನ್ಸ್ ಒಳಗೆ ನಡೀತದ. ಗೊತ್ತಿರಬೇಕಾಗತ್ತೆ. ಫ್ರಾನ್ಸ್ನ ಪ್ಯಾರಿಸ್ ಎಂಬಲ್ಲಿ ಮೊಟ್ಟ ಮೊದಲ ಸಭೆ ನಡೀತಾ ಬರುತ್ತೆ. ಈ ಮೊದಲು ಈ G7 ಇತ್ತಲ್ಲ, G6 ಇತ್ತು. G6 ಇತ್ತು. ಆ ಒಂದು G6ಗೆ G7 ರಾಷ್ಟ್ರವಾಗಿ ಎರಡನೆಯ ಸಭೆಯೊಳಗೆ 1976 ಎರಡನೇ ಸಭೆ ನಡೀತೈತಿ. ಇಲ್ಲಿ ಕೆನಡಾ ಬಂದು ಸೇರ್ಕೊಳ್ಳುತ್ತೆ. G6 ಇದ್ದದ್ದು +1 G7 ಆಗುತ್ತೆ. ಅರ್ಥ ಆಗತ್ತದ, ಹೌದಾ? G7 ರಾಷ್ಟ್ರವಾಗಿ ಕೆನಡಾ ಸೇರ್ಕೊಂತೈತಿ. ಆ ನಂತರ 1997ರಲ್ಲಿ ರಷ್ಯಾ ಸೇರ್ಕೊಳ್ಳುತ್ತೆ. ರಷ್ಯಾ ಸೇರ್ಕೊಂಡು G8 ಆಗುತ್ತೆ. ನೆಕ್ಸ್ಟು ಈ ರಷ್ಯಾ ಏನು ಮಾಡುತ್ತೆ ಅಂದಾಗ 2014 ಸಂದರ್ಭದೊಳಗೆ ಉಕ್ರೇನಿನ ಭಾಗವಾಗಿದ್ದ ಕ್ರಿಮಿಯಾ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿ ಮಾಡಿದ ಸಂದರ್ಭದೊಳಗೆ ಉಳಿದ ರಾಷ್ಟ್ರಗಳು ಏನು ಮಾಡ್ತಾವೆ ಅಂತಂದರೆ, ಈ ಒಂದು ರಾಷ್ಟ್ರವನ್ನು ನೀವಿಂದ ಈ ಒಂದು ಒಕ್ಕೂಟದಿಂದ ಹೊರ ಹೋರಿ ಅಂಥೇಳಿ ಹೇಳ್ತಾ ಬರ್ತಾವೆ. ಅಂತಂದರೆ ಈ ಒಂದು ಒಕ್ಕೂಟದ ಮುಖ್ಯ ಉದ್ದೇಶ ಏನಾಗಿರ್ತೈತಿ, ಪರಸ್ಪರ ಸ್ನೇಹಿತ ರಾಷ್ಟ್ರಗಳಾಗಿರಬೇಕು, ಹೌದಾ? ಈ ಥರ ಭಯೋತ್ಪಾದನೆ ನಿಗ್ರಹ ಇಂಥ ಕೆಲಸಗಳನ್ನು ಕೈಗೊಳ್ಳಬಾರ್ದಂತೇಳಿ ಹೇಳ್ತಾ ಬರುತ್ತೆ. ಆದರೆ ಈ ರಷ್ಯಾ ಈ ಒಂದು ಯುದ್ಧ ಮಾಡಿರೋದ್ರಿಂದ ಅಥವಾ ಒಂದು ಕ್ರಿಮಿಯಾ ಮೇಲೆ ದಾಳಿ ಮಾಡೋದ್ರಿಂದ ಏನು ಮಾಡುತ್ತೆ ಅಂತಂದರೆ, ಈ ಉಳಿದ ರಾಷ್ಟ್ರಗಳು ಈ ಒಂದು ರಾಷ್ಟ್ರವನ್ನು ಉಚ್ಚಾಟನೆ ಮಾಡ್ತಾ ಬರ್ತವೆ. ಹೀಗಾಗಿ ಪುನಃ ಏನಾಗುತ್ತೆ, G7 ಆಗುತ್ತೆ. ತಿಳಿಯಾಗತ್ತದ? ರಷ್ಯಾ G8 ಆಗುತ್ತೆ, ಅದರಿಂದ ಹೊರಗೆ ಬಂದು ಪುನಃ G7 ಆಗಿಬಿಡುತ್ತೆ. ಇಷ್ಟು G7. ಇದರ ಸದಸ್ಯ ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪೋಸು, ಹೌದಾ? ಸದಸ್ಯ ರಾಷ್ಟ್ರಗಳು ಬಂದರೆ ಫಸ್ಟ್ ಒನ್ ಜರ್ಮನಿ, ನೆಕ್ಸ್ಟು ಜಪಾನ್, ಥರ್ಡ್ ಒನ್ನು ಇಟಲಿ, ಫೋರ್ತ್ ಒನ್ನು ಫ್ರಾನ್ಸ್,
ಸರಿಯಾಗಿ ಕೇಳ್ರಿ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪೋಸು. ಹೌದಾ? ಸೊ ನೆಕ್ಸ್ಟು 5th ಒನ್ ಬಂದರೆ UK, 6th ಒನ್ನು ಅಮೇರಿಕ, USA ಅಂತೇಳಿದೆ. ಸೊ ಲಾಸ್ಟ್ ಒನ್ 7ನೇ ಒಂದು ರಾಷ್ಟ್ರ ಬಂದಾಗ ಕೆನಡಾ. ಹೌದಾ? 7 ರಾಷ್ಟ್ರಗಳು G7 ರಾಷ್ಟ್ರಗಳಾಗಿರ್ತವೆ. ಈ ಕೆಳಗಿನ ಯಾವುದು G7 ರಾಷ್ಟ್ರವಲ್ಲ ಅಂಥೇಳಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಈಗಾಗಲೇ. ಹೌದಾ? ಸೊ ಈ 7 ರಾಷ್ಟ್ರಗಳ ಬಗ್ಗೆ ನಿಮಗೆ ತಿಳಿದಿರಬೇಕು. ಸೊ 7ನೇ ರಾಷ್ಟ್ರವಾಗಿ ಯಾವ ಸೇರ್ಕೊಳ್ತೈತಿ? ಕೆನಡಾ. 1976ರಲ್ಲಿ ಸೇರ್ಕೊತೈತಿ. ಇಷ್ಟು ಕ್ಲಿಯರ್ ಆಯಿತು? ಎಸ್. ಸೊ ಈ ಒಂದು G7ನ ಇತ್ತೀಚಿನ ಸಭೆಗಳು ಅಂಥೇಳಿ ಬಂದರೆ, ಹೌದಾ, ಇತ್ತೀಚೆಗೆ ಸಭೆಗಳು ನಡೀತಾ ಬರ್ತೈತಿ. ಆ ಸಭೆಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಮೊದಲ ಸಭೆ ನೋಡಿದ್ವಿ 1975ರಲ್ಲಿ ಆಗುತ್ತೆ. ಈಗ ಇತ್ತೀಚಿನ ಸಭೆಗಳಂತೇಳಿ ಬಂದರೆ 49ನೇ ಸಭೆ, ವೆರಿ ಇಂಪಾರ್ಟೆಂಟ್. ಎಲ್ಲಿ ನಡೀತದೆ ಅಂದಾಗ ಜಪಾನಿನ ಹಿರೋಶಿಮಾ. ಕೇಳಿರ್ತೀರಿ ಹೆಸರು ಹಿರೋಶಿಮಾ. ಹೌದಾ? ಸೊ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣುಬಾಂಬನ್ನು ಹಾಕ್ತಾ ಹೋಗ್ತಾರೆ ಹಿರೋಶಿಮಾ ಮೇಲೆ. ಹೌದಾ? ಅದೇ ಹಿರೋಶಿಮಾ ಒಳಗೆ. ಸೊ 49ನೇ ಸಭೆ ನಡೀತಾ ಬರ್ತೈತಿ. ಯಾವ ವರ್ಷ? 2023. ಅರ್ಥ ಆಗತ್ತದ? ಬನ್ನಿ. ಸೊ 49ನೇ ಸಭೆ ಇತ್ತು. ಈಗ 50ನೇ ಸಭೆ. ಸೊ 50ನೇ ಸಭೆ ಎಲ್ಲಿ ನಡೀತದೆ ಅಂದಾಗ ಇಟಲಿಯ ಅಪುಲಿಯ. ಮುಂಬರುವ ಎಕ್ಸಾಮ್ಗಳಿಗೆ ಕೇಳ್ತಾನೆ ನಿಮಗೆ. ಹೌದಾ? ಇತ್ತೀಚಿನ ಸಭೆಗಳು ಬಂದರೆ 49ನೇ ಸಭೆ ಜಪಾನಿನ ಹಿರೋಶಿಮಾ, 50ನೇ ಸಭೆ ಇಟಲಿಯ ಅಪುಲಿಯ. ಈ ಒಂದು ಪ್ಲೇಸ್ ಯಾವಾಗ ನಡೀತದೆ? 2024. ಹೌದಾ? ಇದೇ ವರ್ಷ ಜೂನ್ ತಿಂಗಳಲ್ಲಿ ನಡೀತಾ ಬರುತ್ತೆ ಈ ಒಂದು ಶೃಂಗಸಭೆ. ಈ ಒಂದು ಶೃಂಗಸಭೆಯೊಳಗೆ ಈ ಒಂದು G7ನ 7 ರಾಷ್ಟ್ರಗಳು ಭಾಗವಹಿಸಿರ್ತಾವೆ. 7 ರಾಷ್ಟ್ರಗಳ ಅಧ್ಯಕ್ಷರು ಭಾಗವಹಿಸಿರ್ತಾರೆ. ಜೊತೆಗೆ ಆಫ್ರಿಕಾ ವಲಯದ ಕೆಲವೊಂದು ರಾಷ್ಟ್ರಗಳ ಅಧ್ಯಕ್ಷರು ಸಹಿತ ಭಾಗವಹಿಸ್ತಾ ಬರ್ತಾರೆ. ಹೌದಾ? ಸೊ ನಮ್ಮ ಭಾರತದ ನರೇಂದ್ರ ಮೋದಿಯವರು ಸಹಿತ ಈ ಒಂದು G7 ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಬರ್ತಾರೆ. ಹೌದಾ? ಸೊ ಇತರ ಅಂತಂದ್ರೆ ಇವು 7 ರಾಷ್ಟ್ರ ಅಷ್ಟೇ ಅಲ್ಲ, ಇತರ ರಾಷ್ಟ್ರಗಳನ್ನ ಆಹ್ವಾನ ಮಾಡ್ತಾ ಬರ್ತಾರೆ ಈ ಒಂದು ಶೃಂಗಸಭೆಗಳಲ್ಲಿ. ಅರ್ಥ ಆಗತ್ತದ? ಈ ಒಂದು ಶೃಂಗಸಭೆಯೊಳಗೆ ಈ ಒಂದು 50ನೇ ಶೃಂಗಸಭೆ ನಡೀತೈತಲ್ಲ ಇದೇ ವರ್ಷ. ಈ ಒಂದು ಶೃಂಗಸಭೆಯೊಳಗೆ ಪ್ರಮುಖ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾರೆ. ಅವುಗಳು ಬಂದರೆ ರಷ್ಯಾ ಉಕ್ರೇನ್ ವಾರ. ಹೌದಾ? ಸುದ್ದಿ ಒಳಗೈತಿ. ನೆಕ್ಸ್ಟು ಹವಾಮಾನದ ಕುರಿತು. ಹೌದಾ? ಸೊ ಭ್ರಷ್ಟಾಚಾರ ನಿಗ್ರಹ ಕುರಿತು ಯಾವ ಥರ ನಿಗ್ರಹಗಳು ಮಾಡಬೇಕಾಗ್ತದೆ. ನೆಕ್ಸ್ಟು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಐಮೆಕ್ ಯೋಜನೆ. ಏನಿದು ಐಮೆಕ್ ಯೋಜನೆ ಅಂದಾಗ, ಸೊ ಇದೊಂದು ಕಾರಿಡಾರ್ ಯೋಜನೆ ರೀ. ಹೌದಾ? ಸೊ ಇಂಡಿಯಾ ಐಮೆಕ್ ನೋಡೋಣ ಬನ್ನಿ. ಇಲ್ಲಿದೆ ನೋಡ್ರಿ ಐಮೆಕ್ ಯೋಜನೆ. ಏನಂದಾಗ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿ ಕಾರಿಡಾರ್ ಯೋಜನೆ ಅಂತ ಹೇಳಿ ಬರುತ್ತೆ. ಹೌದಾ? ಸೊ ಈ ಒಂದು ಯೋಜನೆ ಮೂಲಕ ಭಾರತ, ಅಮೇರಿಕಾ, ಸೌದಿ ಅರೇಬಿಯಾ, ಹೌದಾ, ಸೊ ಯುರೋಪ್ ರಾಷ್ಟ್ರಗಳ ಮಧ್ಯೆ ಏನಾಗ್ತದೆ ಅಂತಂದರೆ ರೈಲು ಸಾರಿಗೆ ಈ ಥರ. ಹೌದಾ? ಸೊ ಆ ಕೆಲವೊಂದು ಯೋಜನೆಗಳನ್ನು ಅಭಿವೃದ್ಧಿಪಡಿಸ್ತಾ ಬರ್ತಾರೆ. ಹೌದಾ? ಈ ಒಂದು ಐಮೆಕ್ ಯೋಜನೆಯೊಳಗೆ ಕೆಲವೊಂದು ಸಾರಿಗೆ ಕುರಿತು ಅಭಿವೃದ್ಧಿ ಕುರಿತು ಈ ಒಂದು ಯೋಜನೆ ಆಗಿರ್ತೈತಿ. ನೆಕ್ಸ್ಟು ಇದು ಯಾವ ಮಾದರಿಯ ಯೋಜನೆ ಅಂತ ಹೇಳಿ ಕೇಳ್ತಾನ? ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಮಾದರಿಯ ಒಂದು ಯೋಜನೆ ಆಗಿದೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯಿತು? ಇಷ್ಟು G7 ಕ್ಲಿಯರ್ ಆಗತ್ತದ? ಎಸ್. ಇದು ಈ ಒಂದು G7 ಕುರಿತು ಕ್ಲಾಸು ಮಾಡಿದ್ದೀನಿ ನಾನು. ಹೌದಾ? ಸೊ ನೋಡ್ಕೊರಿ ಅದು ಒಂದು ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್. ಈ ಕೆಳಗಿನವುಗಳಲ್ಲಿ 2ನೇ ಕ್ವಶನ್ ಬಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ? ಸೊ ಲಾಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಕ್ವಶನ್ ನೋಡೋ ಒಳಗೆ ನಿಮ್ಗೆ ಈ ಒಂದು ಲಾಸ್ಟಲ್ಲಿ ಏನು ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ರೀ. ಹೌದಾ? ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಆಪ್ಷನ್ಗಳು ನೋಡಾಕತ್ತೀರಿ ಕಾಣ್ತಿದ್ದಾವ. ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳಿದೆ. ನೆಕ್ಸ್ಟು ಫ್ರೆಂಚ್ ಓಪನ್ ಇದೆ. ಡೇವಿಸ್ ಕಪ್ ಅಂತ ಹೇಳಿದೆ. ನೆಕ್ಸ್ಟು ವಿಂಬಲ್ಡನ್ ಓಪನ್. ಸೊ ಸರಿಯಾದ ಉತ್ತರ ಯಾವುದು? ಗೆಸ್ ಮಾಡಿರಿ. ಎಸ್, ಗೆಸ್ ಮಾಡಿರಿ ಅನ್ಕೊತೀನಿ. ಯಾವುದು? ಡೇವಿಸ್ ಕಪ್. ಯಾವುದಲ್ಲ ಅಂಥೇಳಿ ಕೇಳಿದ್ದಾನೆ. ಅಂದರೆ ಸೊ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಅಂತೇಳಿ ಬಂದರೆ 4 ಆಟಗಳು ಬರ್ತಾ ಹೋಗ್ತವೆ. ಪ್ರತಿ ವರ್ಷ ಈ ಒಂದು 4 ಆಟಗಳನ್ನು ಆಡ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನೋಡೋಣ ಬನ್ನಿ. ಎಸ್, ಕಾಣ್ತಿದೆ ನಿಮಗೆ ಇಲ್ಲಿ 4 ಇಮೇಜಸ್ಗಳು ಹಾಕಿದ್ದೀನಿ, ಪಿಕ್ಚರ್ಸ್ ಹಾಕಿದ್ದೀನಿ. ಹೌದಾ? ಸೊ ಇವು 4 ಆಟಗಳು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಟೆನ್ನಿಸ್ಗೆ ಅಂಥೇಳಿ ಸಂಬಂಧಪಟ್ಟಂತೆ. ಹೌದಾ? ಸೊ ಈ ಗ್ರ್ಯಾಂಡ್ ಸ್ಲ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು 4 ಆಟಗಳನ್ನು ಆಡ್ತಾ ಹೋಗ್ತಾರೆ. ಸೊ 4 ಆಟಗಳು ಇಲ್ಲಿದ್ದಾವೆ ನಿಮಗೆ. ಒಂದು ಆಸ್ಟ್ರೇಲಿಯನ್ ಓಪನ್, ಬರ್ರಿ ನೋಡೋಣ. ಆಸ್ಟ್ರೇಲಿಯನ್ ಓಪನ್. ನೆಕ್ಸ್ಟು
ಫ್ರೆಂಚ್ ಓಪನ್. ನೆಕ್ಸ್ಟು ವಿಂಬಲ್ಡನ್ ಓಪನ್. ನೆಕ್ಸ್ಟ್ ಲಾಸ್ಟ್ ಒನ್ನು US ಓಪನ್. ಸೊ 4 ಆಟಗಳು ನಡೀತಾ ಬರ್ತಾವೆ. ಅದರಲ್ಲಿ ಮೊದಲನೇದು ಆಸ್ಟ್ರೇಲಿಯಾ ಓಪನ್. ಯಾವಾಗ ಸ್ಥಾಪನೆ ಆಗ್ತದೆ ಅಂದಾಗ 1905. ಹೌದಾ. ಸೊ ನೆಕ್ಸ್ಟ್ ಈ ಒಂದು ಫ್ರೆಂಚ್ ಓಪನ್ನು 1891. ನೆಕ್ಸ್ಟ್ ವಿಂಬಲ್ಡನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1877. ನೆಕ್ಸ್ಟ್ US ಓಪನ್ನು 1881. ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೂ ಸಹಿತ ಕ್ವಶನ್ಸ್ ಆಗಿದಾವೆ ರೀ. FDA ಕ್ವಶನ್ ಆಗಿದೆ, ಹೇಳ್ತೀನಿ ಏನಂತೇಳಿ. ನೆಕ್ಸ್ಟು ಈ ಒಂದು ಆಸ್ಟ್ರೇಲಿಯನ್ ಓಪನ್ ನಡೀತದಲ್ಲ, ಯಾವ ಒಂದು ಕೋರ್ಟ್ ಅಂತ ಹೇಳಿ ಕೇಳ್ತಾನೆ. ಯಾವ ಕೋರ್ಟು? ಹಾರ್ಡ್ ಕೋರ್ಟ್. ಎಸ್. ನೆಕ್ಸ್ಟು ಫ್ರೆಂಚ್ ಓಪನ್ ನಡೆಯೋದು ಯಾವ ಕೋರ್ಟು? ಕ್ಲೇ ಕೋರ್ಟ್. ನೆಕ್ಸ್ಟ್ ವಿಂಬಲ್ಡನ್ ನಡೆಯೋದು ಗ್ರಾಸ್ ಕೋರ್ಟ್. ಲಾಸ್ಟ್ ಒನ್ನು ಹಾರ್ಡ್ ಕೋರ್ಟ್. ಸೊ ಜಸ್ಟ್ ನೋಡ್ರಿ, ಹೇಳ್ತೀನಿ ನಾನು ಇದ್ರ ಬಗ್ಗೆ. ನೆಕ್ಸ್ಟು ಈ ಒಂದು ಯಾವ ಒಂದು ಸ್ಥಳದೊಳಗೆ ನಡೀತಾ ಬರ್ತದೆ ಅಂದಾಗ ಈ ಒಂದು ಓಪನ್ಗಳು ಆಸ್ಟ್ರೇಲಿಯಾದ ಮೆಲ್ಬೋರ್ನ್. ಹೌದಾ. ನೆಕ್ಸ್ಟು ಫ್ರೆಂಚ್ನ ಪ್ಯಾರಿಸ್ ನಗರ, ಫೇಮಸ್ ರೀ ಫ್ರೆಂಚಿನ ಪ್ಯಾರಿಸ್ ನಗರ, ಆ ಒಂದು ಸ್ಥಳದಲ್ಲಿ ನಡೀತಾ ಬರ್ತೈತಿ. ನೆಕ್ಸ್ಟು ವಿಂಬಲ್ಡನ್ನ ಲಂಡನ್ ಎಂಬ ನಗರದಲ್ಲಿ ನಡೀತಾ ಬರುತ್ತೆ. ನೆಕ್ಸ್ಟ್ US ಓಪನ್ ಬಂದರೆ ನ್ಯೂಯಾರ್ಕ್. ಅರ್ಥ ಆಗತ್ತದ? ಬನ್ನಿ ನೋಡೋಣಂತೆ. ಸೊ ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳಿದೆ, ಇಲ್ಲಿ ಕಾಣ್ತಿದ್ದೀನ ಆಸ್ಟ್ರೇಲಿಯನ್ ಓಪನ್. ಹೌದಾ. ಸೊ ಈ ಆಸ್ಟ್ರೇಲಿಯನ್ ಓಪನ್ನು ಸ್ಥಾಪನೆ ಆಗೋದು 1905. ಯಾವ ಒಂದು ಕೋರ್ಟ್ ಒಳಗೆ ನಡೀತದೆ ಅಂದಾಗ ಸರ್ಫೇಸ್ ಅಂತೇಳಿ ಕರಿತೀವಿ. ಹೌದಾ. ಸೊ ಯಾವ ಸರ್ಫೇಸು? ಹಾರ್ಡ್ ಕೋರ್ಟ್ ಅಂತೇಳಿ ತಿಳಿದಿರಬೇಕು. ನೆಕ್ಸ್ಟು ಯಾವ ಒಂದು ಸ್ಥಳ? ಮೆಲ್ಬೋರ್ನ್. ಹೌದಾ. ಯಾವ ಮಂತ? ಜನವರಿ ಫೆಬ್ರವರಿ. ಸೊ ಕೇಳಿದಾನ್ರಿ ಕ್ವಶನ್, FDA ಕ್ವಶನ್ ಆಗಿದೆ. ಸರಿ, ಸೀರಿಯಲ್ ಆಗಿ ಕೊಟ್ಟಿದ್ದಾನೆ, ಇರಲಿ. ಸೊ FDA. ಎಸ್. ನೆಕ್ಸ್ಟು ಫ್ರೆಂಚ್ ಓಪನ್ ಬಂದರೆ 1891 ಸ್ಥಾಪನೆ ಆಗುತ್ತೆ. ನಡೆಯೋದು ಬಂದರೆ ಕ್ಲೇ ಕೋರ್ಟ್. ಸರ್ಫೇಸ್ ಬಂದರೆ ಕ್ಲೇ ಕೋರ್ಟ್ ಒಳಗೆ ನಡೀತಾ ಬರುತ್ತೆ. ಇಲ್ಲಿ ಕಾಣ್ತಿದೆ ನೋಡ್ರಿ, ಕ್ಲೇ ಕೋರ್ಟ್ ಅಂತಂದರೆ ಈ ಒಂದು ಕೆಂಪು ಮಣ್ಣಿನ ಅಂಕಣ. ಹೌದಾ. ಸೊ ಕೇಳಿದಾನ್ರಿ, ಕೆಂಪು ಮಣ್ಣಿನ ಅಂಕಣ ಯಾವ ಒಂದು ಓಪನ್ನಲ್ಲಿ ಆಡ್ತಾ ಹೋಗ್ತಾರೆ ಅಂದಾಗ ಫ್ರೆಂಚ್ ಓಪನ್. ಸೊ ಈ ಕೆಂಪು ಮಣ್ಣಿನ ಅಂಕಣ. ನೆಕ್ಸ್ಟು ಗ್ರಾಸ್ ಕೋರ್ಟ್, ಇಲ್ಲಿ ಕಾಣ್ತಿದೆ ನೋಡ್ರಿ. ಗ್ರಾಸ್ ಕೋರ್ಟ್ ಬಂದರೆ ಈ ಒಂದು ವಿಂಬಲ್ಡನ್ ಓಪನ್ನಲ್ಲಿ ಗ್ರಾಸ್ ಕೋರ್ಟ್ ಅಂತಂದರೆ ಹುಲ್ಲಿನ ಮೈದಾನದಿಂದ ಕೂಡಿರುವಂಥ ಒಂದು ಮೈದಾನದೊಳಗೆ ಈ ಒಂದು ವಿಂಬಲ್ಡನ್ ಆಡ್ತಾ ಬರ್ತಾರೆ. ನೆಕ್ಸ್ಟು ಹಾರ್ಡ್ ಕೋರ್ಟ್. ಹೌದಾ. ಸೊ ಹಾರ್ಡ್ ಕೋರ್ಟ್ ಒಳಗೆ ಯಾವ ನಡೀತದೆ? US ಓಪನ್ ಅಂಥೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಈ ಒಂದು ಪ್ರಮುಖ ನಗರ ಬಂದರೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಈ ಒಂದು ಆಸ್ಟ್ರೇಲಿಯನ್ ಓಪನ್ ನಡೀತಾ ಬರುತ್ತೆ. ನೆಕ್ಸ್ಟು ಫ್ರೆಂಚ್ನ ಪ್ಯಾರಿಸ್ನಲ್ಲಿ ಈ ಒಂದು ಫ್ರೆಂಚ್ ಓಪನ್ ನಡೀತಾ ಬರುತ್ತೆ. ವಿಂಬಲ್ಡನ್ ಲಂಡನ್ ಎಂಬ ಸ್ಥಳದಲ್ಲಿ ನಡೀತಾ ಬರುತ್ತೆ. ನೆಕ್ಸ್ಟು US ಓಪನ್ ಬಂದರೆ ನ್ಯೂಯಾರ್ಕ್ ಎಂಬ ನಗರದಲ್ಲಿ ಈ ಒಂದು ವಿಂಬಲ್ಡನ್ ನಡೀತಾ ಬರುತ್ತೆ, ಓಪನ್ಗಳು ನಡೀತಾ ಬರ್ತವೆ. ಅರ್ಥ ಆಗತ್ತದ? ಇಷ್ಟು ಕ್ಲಿಯರಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಈ ಆಸ್ಟ್ರೇಲಿಯನ್ ಓಪನ್ ಯಾವ ಮಂತಲ್ಲಿ ನಡೀತದೆ ಅಂದಾಗ ಜನವರಿ ಫೆಬ್ರವರಿ. ನೆಕ್ಸ್ಟ್ ಫ್ರೆಂಚ್ ಓಪನ್, ಸೊ 2 ಮಂತ್ ಗ್ಯಾಪ್ ಮಾಡಿರಿ. ಜನವರಿ ಫೆಬ್ರವರಿ, ಮಾರ್ಚ್ ಏಪ್ರಿಲ್ ಬಿಟ್ಬಿಡ್ರಿ. ಮೇ ಜೂನ್. ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ ಹೇಳ್ತೀನಿ, ಮೇ ಜೂನ್. ನೆಕ್ಸ್ಟು ಜೂನ್ ಜುಲೈ. ಹೌದಾ. ಜೂನ್ ಜುಲೈ. ಲಾಸ್ಟ್ ಒನ್ ಬಂದರೆ US ಓಪನ್ನು ಆಗಸ್ಟ್ ಸೆಪ್ಟೆಂಬರ್. ಹೌದಾ. ಸೊ ಇಷ್ಟು ಕ್ಲಿಯರಾಗಿ ಗೊತ್ತಿರಬೇಕು. ಹೌದಾ. ಸೊ ಇಷ್ಟು ಬೇಸಿಕ್ಕಾಗಿ ಗೊತ್ತಿರ್ಬೇಕು ರೀ. ಇದ್ರದ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ, ಅದರೊಳಗೆ ಫುಲ್ಲಿ ಹೇಳಿರ್ತೀನಿ ನಿಮಗೆ. ಹೌದಾ. ಸೊ ಈ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ಸ್ ಅಂತಂದ್ರೆ ಏನು? ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತೇಳಿ ಬರುತ್ತೆ. ಹೌದಾ. ಸೊ ವರ್ಷದ 4 ಆಟಗಳಲ್ಲಿ ವಿಜೇತರಾಗಿರಬೇಕು, ಪುರುಷ ಸಿಂಗಲ್ಸ್ ಅಥವಾ ಮಹಿಳಾ ಸಿಂಗಲ್ಸ್. ಜೊತೆಗೆ ಆ ವರ್ಷ ಒಲಿಂಪಿಕ್ಸ್ ನಡೆದಿರಬೇಕು, ಅದರಲ್ಲಿ ಚಿನ್ನ, ಬೆಳ್ಳಿ, ಕಂಚು ಯಾವುದಾದ್ರೂ ಒಂದು ಗೆದ್ದಿರಬೇಕು. ಅಂಥವ್ರನ್ನು ನಾವು ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ವಿಜೇತ ಅಂತ ಹೇಳಿ ಕರಿತೀವಿ. ಹೌದಾ. ರಾಡ್ ಲೇವರ್ ಅವರಿಗೆ ಕೊಡ್ತಾ ಹೋಗ್ತಾರೆ ಈ ಥರ. ಹೌದಾ. ಸೊ ಅದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಹೌದಾ. ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮು, ನೆಕ್ಸ್ಟು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಹೇಳಿ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಷ್ಟು ಬೇಸಿಕ್ಕಾಗಿ ತಿಳಿದಿರ್ಬೇಕು ನಿಮಗೆ. ಓಕೆನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಹೀಗಿದೆ. ನೀಲಿ ಧ್ವಜ ಪ್ರಮಾಣೀಕೃತ ಸಮುದ್ರ ತೀರ ಬೀಚ್ ಕಾಸರಗೋಡು. ಯಾವ ಬೀಚು? ಕಾಸರಗೋಡು. ಕಾಸರಗೋಡು ತುಂಬ ಇಂಪಾರ್ಟೆಂಟ್. ಬೀಚ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ ಕೇಳಿದ್ದಾನೆ. ಸೊ ಆಪ್ಷನ್ಗಳು ಕಾಣ್ತಿದ್ದಾವೆ. ಉಡುಪಿ ಅಂಥೇಳಿದೆ, ಉತ್ತರ ಕನ್ನಡ ಇದೆ, ನೆಕ್ಸ್ಟು ದಕ್ಷಿಣ ಕನ್ನಡ ಇದೆ. ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಗೆಸ್ ಮಾಡಿರಿ. ಸೊ ಕ್ಲಾಸ್ ಮಾಡಿದ್ದೀನಿ ನಾನು ಇದ್ರ ಮೇಲೆ, ನೋಡಿರೇ ಇಲ್ಲ? ಇರಲಿ,
ಸೊ ಕಾಸರಗೋಡು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತಾ? ಎಸ್, ಉತ್ತರ ಕನ್ನಡ ಜಿಲ್ಲೆ ಸರಿಯಾದ ಉತ್ತರ. ಹೌದಾ? ಸೊ ನೀಲಿ ಧ್ವಜ ಅಂತಂದ್ರೆ ಏನು ಅಂತ ಹೇಳಿ ನಿಮಗೆ ಮೊದಲು ತಿಳಿದಿರ್ಬೇಕು. ಹೌದಾ? ಸೊ ಯಾವುದಾದ್ರೂ ಒಂದು ಕ್ವಶನ್ ಓದೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ರೀ. ಹೊಡಿಗುಂಡ ಅಂಥೇಳಿ ಡೈರೆಕ್ಟ್ ಹಾಕಕ್ಕೆ ದೇವ್ರಂಕಿ ಹಾಕಕ್ಕೆ ಹೋಗಬಾರ್ದು. ಇಲ್ಲೇ ಹುಡುಗರು ಮಾರ್ಕ್ಸ್ಗಳನ್ನು ಕಳ್ಕೊತ ಬರ್ತಾರೆ. ಬನ್ನಿ. ಎಸ್, ಬ್ಲೂ ಫ್ಲ್ಯಾಗ್ ಬಗ್ಗೆ ನೋಡೋಣ. ಸೊ ಬ್ಲೂ ಫ್ಲ್ಯಾಗ್, ಸೊ ನೀಲಿ ಧ್ವಜ ಪ್ರಮಾಣೀಕರಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹೌದಾ? ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಯಾವುದಕ್ಕಾಗಿ ಕೊಡ್ತಾ ಹೋಗ್ತಾರೆ ಅಂದಾಗ ಸ್ವಚ್ಛ ಕಡಲ ತೀರಗಳು, ಸ್ವಚ್ಛ ಕಡಲ ತೀರಗಳಿಗೆ ಇದನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಸೊ ಈ ಒಂದು ಸರ್ಟಿಫಿಕೇಶನ್ ರೀ ಇದು. ಇಲ್ಲಿ ಫ್ಲ್ಯಾಗ್ ಕಾಣ್ತಿದೆನಾ? ಇಲ್ಲಿ ಕಾಣ್ತಿದೆ ನೋಡ್ರಿ ಫ್ಲ್ಯಾಗು. ಹೌದಾ? ನೀಲಿ ಧ್ವಜದ ಈ ಒಂದು ಫ್ಲ್ಯಾಗ್, ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಪಡೆದ ಬೀಚ್ಗಳ ಎಂಟ್ರೆನ್ಸಲ್ಲಿ ಹಾಕಲಾಗುತ್ತೆ. ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಬೀಚಿಗೆ ಭೇಟಿ ಕೊಟ್ಟಿದ್ರೆ ಈ ಒಂದು ಫ್ಲ್ಯಾಗಲ್ಲಿ ನೀವು ಕಂಡ್ರೆ ಇದು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಬೀಚ್ ಆಗಿದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಎಸ್, ಸೊ ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಎದಕ್ಕೆ ಕೊಡ್ತಾರೆ ಅಂದಾಗ ಸ್ವಚ್ಛ ಕಡಲ ತೀರಗಳಿಗೆ ಕೊಡ್ತಾರೆ, ಬೀಚ್ಗಳಿಗೆ ಕೊಡ್ತಾರೆ. ಅದು ಸ್ವಚ್ಛತೆಯಿಂದ ಕೂಡಿರಬೇಕು. ಹೌದಾ? ಪರಿಸರ ಸ್ನೇಹಿಯಾಗಿರಬೇಕು. ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗಳು ಭೇಟಿ ಕೊಟ್ಟಿರಬೇಕು. ಹೌದಾ? ಜೊತೆಗೆ ಅದು ಅಂತಂದರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರಬೇಕು. ಈ ಥರ ಕೆಲವೊಂದು 33 ಮಾನದಂಡಗಳು ಬರ್ತಾವ್ರೆ. 33 ಮಾನದಂಡಗಳು. ಈ 33 ಮಾನದಂಡಗಳು ಆ ಬೀಚ್ಗಳು ನಿರ್ವಹಿಸಿರಬೇಕು. ಅಂಥವು ಬೀಚುಗಳಿಗೆ ಮಾತ್ರ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನನ್ನು ಕೊಡ್ತಾ ಹೋಗ್ತಾರೆ. ನೀಲಿ ಧ್ವಜ ಪ್ರಮಾಣೀಕರಣ. ಎಸ್, ಬನ್ನಿ. ಸೊ ಕರ್ನಾಟಕದಲ್ಲಿ ಬಂದಾಗ 2 ಬೀಚ್ಗಳಿಗೆ ಈ ಒಂದು ಸರ್ಟಿಫಿಕೇಶನನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಸೊ ಅದರಲ್ಲಿ ಒಂದು ಬಂದರೆ ಕಾಸರಗೋಡು. ಇಲ್ಲಿ ಕಾಣ್ತಿದೆ ನೋಡ್ರಿ, ಇದೇ ಕಾಸರಗೋಡು. ನೆಕ್ಸ್ಟು ಇನ್ನೊಂದು ಪಡುಬಿದ್ರೆ, ತುಂಬಾ ಇಂಪಾರ್ಟೆಂಟ್. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡು ಕಂಡು ಬರುತ್ತಾ. ಆ ನಂತರ ಪಡುಬಿದ್ರಿ ಬಂದರೆ ಉಡುಪಿಯಲ್ಲಿ ಕಂಡು ಬರುತ್ತೆ. ಸೊ ಕ್ವಶನ್ ಇದ್ದೇ ಕೇಳಿದ ನಿಮಗೆ, ಕಾಸರಗೋಡು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದಾಗ ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಕಾಣ್ತಿದೆ ನಾವು ಉತ್ತರ ಕನ್ನಡ ಆಪ್ಷನ್. ಎಸ್, ಸೊ ಕರ್ನಾಟಕದಲ್ಲಿ 2 ಬೀಚ್ಗಳಿದಾವೆ. ಹೀಗಾದ್ರೆ ಭಾರತದಲ್ಲಿ ಎಷ್ಟು ಬೀಚ್ಗಳಿದಾವೆ ಅಂತ ಹೇಳಿ ಕ್ವಶನ್ ಆಗುತ್ತೆ. ಭಾರತದಲ್ಲಿ ಬಂದರೆ 12 ಬೀಚ್ಗಳು ಈ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡ್ಕೊಂಡಿದ್ದಾವೆ. ಸೊ ನೋಡೋಣ ಅವುಗಳು ಯಾವ್ಯಾವ ಅಂಥೇಳಿ. ಬನ್ನಿ. ಎಸ್, ಆ ಒಂದು ಫ್ಲ್ಯಾಗ್. ಸೊ ಇಂಡಿಯಾ ಮ್ಯಾಪ್ ಇದೆ. ಇಂಡಿಯಾ ಮ್ಯಾಪ್ ವೈಸು ಓದಬೇಕು. ಹೌದಾ? ಏನೇ ಓದೋ ಟೈಮ್ ಒಳಗೆ ನಿಮ್ಗೆ ನೆನಪಿರಂಗಿಲ್ಲ. ಆ ಟೈಮ್ ಒಳಗೆ ನೆನಪು ನನಗೆ ಆಗಲ್ಲ ಅವ್ರಿ ಅಂದಾಗ ಮ್ಯಾಪ್ ವೈಸ್ ಓದಬೇಕು. ತುಂಬಾ ಇಂಪಾರ್ಟೆಂಟ್. ಬನ್ನಿ. ಸೊ ಅರ್ಧ ಇಂಡಿಯಾ ಇದೆ. ಸೊ ಹೌದಾ? ಅರ್ಧ ಭಾರತ ಇದೆ. ಸೊ ಮೇಲಿನ ಬೇಡ, ನಮಗೆ ಮೇಲಿನ ಬೇಕಾಗಿದೆ, ಕೆಳಗಿನ ಬೇಕು, ಇರಲಿ. ಸೊ ಗುಜರಾತ, ಇಲ್ಲಿ ಗುಜರಾತ್ ಕಂಡು ಬರುತ್ತಾ? ಇಲ್ಲ. ಗುಜರಾತನ ಶಿವರಾಜಪುರ ಬೀಚು. ನೆಕ್ಸ್ಟು ಇಲ್ಲೇ ದಿಯು ಕಂಡು ಬರುತ್ತೆ. ದಿಯುನ ಘೋಗ್ಲಾ ಬೀಚ್ ಕೇಳಿರ್ತೀರಿ. ನೆಕ್ಸ್ಟು ಈ ಕಡೆ ಕರ್ನಾಟಕ ಬರೀ, ಇಲ್ಲಿ ಮಹಾರಾಷ್ಟ್ರ ಇಲ್ಲ, ಗೋವಾ ಇಲ್ಲ, ಇಲ್ಲಿ ಕರ್ನಾಟಕ ಬಂದ್ಬಿಡ್ರಿ. ಸೊ ಕರ್ನಾಟಕ ಬರ್ರಿ. ಸೊ ಕರ್ನಾಟಕದಲ್ಲಿ 2 ಕಂಡು ಬರ್ತಾವ. ಒಂದು ಕಾಸರಗೋಡು. ನೆಕ್ಸ್ಟು ಇನ್ನೊಂದು ಪಡುಬಿದ್ರೆ. ಎಸ್, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕೇರಳ ಬರ್ರಿ. ಕೇರಳಕ್ಕೆ ಕೊಟ್ಟಿದ್ದಾರೆ. ಸೊ ಕೇರಳ ಬಂದರೆ ಕಪ್ಪಾಡ. ನೆಕ್ಸ್ಟು ತಮಿಳ್ನಾಡು ಒಳಗೆ ಕೋವಲಂ ಬೀಚು. ನೆಕ್ಸ್ಟು ಈ ಕಡೆ ಬರ್ರಿ, ಆಂಧ್ರ ಪ್ರದೇಶದ ಋಷಿಕೊಂಡ ಕೇಳಿರ್ತೀರಿ. ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ತಮಿಳ್ನಾಡು ಮಧ್ಯೆ ಇಲ್ಲಿ ಪುದುಚೇರಿ ಕಂಡು ಬರುತ್ತೆ. ಪುದುಚೇರಿಯ ಈಡನ್ ಬೀಚ್. ಈ ಥರ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪುಳಿತಾವೆ ನಮಗೆ. ನೆಕ್ಸ್ಟ್ ಒಡಿಸ್ಸಾ
ಒಡಿಸ್ಸಾದ ಗೋಲ್ಡನ್ ಬೀಚ್. ಗೋಲ್ಡನ್ ಬೀಚ್ ಅಂತೇಳಿ ಕರಿತೀವಿ, ಪುರಿ ಬೀಚ್ ಅಂತೇಳಿ ಕರಿತೀವಿ, ಹೌದಾ, ಯಾವ್ದು ಕರೆದ್ರು ಓಕೆ. ಸೊ ಗೋಲ್ಡನ್ ಬೀಚು. ನೆಕ್ಸ್ಟು ಇಲ್ಲಿ ಅಂಡಮಾನ್ ನಿಕೋಬಾರ್, ನಿಕೋಬಾರ್ನಲ್ಲಿ ರಾಧಾನಗರ ಬೀಚ್, ಹೌದಾ. ನೆಕ್ಸ್ಟ್ ಈ ಕಡೆ ಲಕ್ಷದ್ವೀಪ, ಹೌದಾ, ಮಿನಿಕಾಯ್ ಥುಂಡಿ, ಇನ್ನೊಂದು ಕದ್ಮತ್ ಬೀಚ್, ಹೌದಾ. ಸೊ ನೋಡ್ರಿ, ಕೌಂಟ್ ಮಾಡಿರಿ ಎಷ್ಟಾಗಿದ್ದಾವೆ, ಹೌದಾ. ಸೊ 1 2 3 4 5 6 7 8 9 10 11 12, ಹೌದಾ. ಸೊ 12 ಆಗಿದ್ದಾವೆ ನೋಡ್ರಿ, ಕೌಂಟ್ ಮಾಡಿರಿ. ಸೊ ಇಷ್ಟು 12 ಬೀಚ್ಗಳು. ಸೊ 12 ಬೀಚ್ಗಳು ಭಾರತದಲ್ಲಿ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಪಡ್ಕೊಂಡಿದ್ದಾವೆ. ಸೊ ಸ್ವಚ್ಛ ಕಡಲ ತೀರಗಳಿಗೆ ಕೊಡ್ತಾರೆ, ಹೌದಾ. ಸೊ ಇವುಗಳಲ್ಲಿ ಯಾವುದು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದುಕೊಂಡ ಬೀಚ್ ಅಲ್ಲ ಅಂತಲೂ ಕೇಳ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ. ಸೊ ಎಷ್ಟು ತಿಳಿದಿರ್ಬೇಕು ನಿಮಗೆ. ಸೊ ಕರ್ನಾಟಕ ಅಂತ ಹೇಳಿ ಬಂದಾಗ 2 ಬೀಚ್ಗಳು ಬರ್ತಾವೆ. ಸೊ ಒಂದು ಕಾಸರಗೋಡು, ಇನ್ನೊಂದು ಪಡುಬಿದ್ರೆ. ಕಾಸರಗೋಡು ಅಂದಾಗ ನೀವು ಕೇರಳಕ್ಕೆ ಹೋಗ್ತೀರಿ, ಹೌದಾ. ಕೇರಳದಲ್ಲಿ ಕಾಸರಗೋಡು ಇದೆ, ಸೊ ಕರ್ನಾಟಕದಲ್ಲಿ ಕಾಸರಗೋಡು ಇದೆ. ಸೊ ಬಹಳಷ್ಟು ಹುಡುಗರು 2020ರಲ್ಲಿ ಪೊಲೀಸ್ ಕ್ವಶನ್ ರೀ ಇದು. ಸೊ ಬಹಳಷ್ಟು ಹುಡುಗರು ತಪ್ಪಾಗಿ ಬಂದಿದ್ದಾರೆ, ಅದಕ್ಕೆ ಹೇಳಾಗತ್ತೀನಿ. ಕಾಸರಗೋಡು ಬಂದರೆ ಉತ್ತರ ಕನ್ನಡ ಜಿಲ್ಲೆ, ಪಡುಬಿದ್ರಿ ಬಂದರೆ ಉಡುಪಿ. ಸೊ ಡಿಸ್ಟ್ರಿಕ್ಕು ಗೊತ್ತಿರಬೇಕು ನಿಮಗೆ. ಕ್ಲಿಯರ್ ಆಯಿತು? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ, ಹೌದಾ. ಸೊ ಯಾವುದಂದಾಗ, ಸೊ ಆಪ್ಷನ್ಗಳು ಗಂಗಾ ನದಿಯ ಗರಿಯಾಲ್ಗಳಿದೆ, ಆಮೆ ಇದೆ, ಗಂಗಾ ನದಿಯ ಡಾಲ್ಫಿನ್ಗಳು, ನೀಲಿತಿಮಿಂಗಲ. ಯಾವುದು? ಸೊ ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಹಾಕ್ತಿರಿ, ಗೊತ್ತಿದೆ ನನಗೆ. ಗಂಗಾ ನದಿಯ ಡಾಲ್ಫಿನ್ಗಳು ಇಲ್ಲಿ ಕಾಣ್ತಿದೆ ನೋಡ್ರಿ, ಅಕ್ವಾಟಿಕ್ ಎನಿಮಲ್, ಹೌದಾ. ಸೊ ಗಂಗಾ ನದಿಯ ಡಾಲ್ಫಿನನ್ನು ನಾವು ಭಾರತದ ಜಲಚರ ಪ್ರಾಣಿ ಅಂತೇಳಿ ಘೋಷಣೆ ಮಾಡ್ತಾ ಬರ್ತಾರೆ. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಬಂದರೆ ಉತ್ತರ ಪ್ರದೇಶ ರಾಜ್ಯದ ರಾಜ್ಯ ಜಲಚರ ಪ್ರಾಣಿಯನ್ನಾಗಿ ಗಂಗಾ ನದಿಯ ಡಾಲ್ಫಿನನ್ನು ಘೋಷಣೆ ಮಾಡ್ತಾ ಬರ್ತಾರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿ, ಹೌದಾ. ಸೊ ಉತ್ತರ ಪ್ರದೇಶ ರಾಜ್ಯ ಇರಲಿ. ಸೊ ರಾಜ್ಯ ಜಲಚರ ಪ್ರಾಣಿ ಆಯಿತು. ನೆಕ್ಸ್ಟು ಸೊ ಇಲ್ಲಿ ಕಾಣ್ತಿದೆ ನೋಡ್ರಿ, ಗಂಗಾ ನದಿಯ ಡಾಲ್ಫಿನ್ನು, ಹೌದಾ, ರಾಜ್ಯ ಜಲಚರ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ತಾ ಬರ್ತಾರೆ. ಇದು ಫ್ರೆಶ್ ವಾಟರಲ್ಲಿ ಇರುತ್ತೆ ರೀ, ಹೌದಾ, ಸ್ವಚ್ಛವಾದ ನೀರಿನಲ್ಲಿ ಕಂಡು ಬರ್ತೈತಿ ಈ ಒಂದು ಡಾಲ್ಫಿನನ್ನು, ಗಂಗಾ ನದಿಯ ಡಾಲ್ಫಿನನ್ನು ಇರಲಿ. ನೆಕ್ಸ್ಟ್ ಈ ಒಂದು ಡಾಲ್ಫಿನ್ ಯೋಜನೆಯನ್ನು ತರ್ತಾ ಬರ್ತಾರೆ. ಇವುಗಳ ಅಳಿವಿನಂಚಿನಲ್ಲಿದ್ದಾವೆ, ಹೌದಾ. ಸೊ ಇವುಗಳ ರಕ್ಷಣೆಗಾಗಿ, ಸೊ ಅವುಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಹೌದಾ. ಸೊ ಈಗ ಬನ್ನಿ, ಸೊ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಅಂತೇಳಿದೆ. ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ರಾಷ್ಟ್ರೀಯ ಧ್ವಜ ಬಂದಾಗ, ಹೌದಾ. ಸೊ ಫ್ಲ್ಯಾಗು, ಎಸ್, ಫ್ಲ್ಯಾಗ್ ನೋಡಿರ್ತೀರಿ, ಒಳಗೆ ಅಶೋಕ ಚಕ್ರ ಇದೆ. ಈ ಒಂದು ರಾಷ್ಟ್ರೀಯ ಧ್ವಜ 3 ಬಣ್ಣಗಳಿಂದ ಕೂಡಿರ್ತೈತಿ, ಕೇಸರಿ, ಬಿಳಿ, ಹಸಿರು, ಹೌದಾ. ಸೊ ಈ ಮಧ್ಯದಲ್ಲಿ 24 ಚಕ್ರಗಳುಳ್ಳ ಅಶೋಕ ಚಕ್ರ ಕಂಡು ಬರ್ತಾ ಹೋಗುತ್ತೆ, ಹೌದಾ. ಈ ರಾಷ್ಟ್ರ ಧ್ವಜವನ್ನು ಭಾರತದ ಸಂವಿಧಾನ ಅಂಗೀಕರಿಸಿದೆ ಯಾವಾಗ್ರಿ? ಜುಲೈ 22, 1947ರಂದು, ಹೌದಾ. ಸೊ ನೆಕ್ಸ್ಟು ಈ ರಾಷ್ಟ್ರ ಧ್ವಜ ನಿಮಗೆ ತಿಳಿದಿರಬೇಕಾಗ್ತದೆ, ಹೌದಾ. ನೆಕ್ಸ್ಟ್ ರಾಷ್ಟ್ರ ಲಾಂಛನ, ಹೌದಾ, 3 ಮುಖದ ಸಿಂಹ, ಹೌದಾ. ಸೊ ರಾಷ್ಟ್ರ ಲಾಂಛನ ಅಂತೇಳಿ ಕರಿತಾ ಹೋಗ್ತೀವಿ. ಆ ರಾಷ್ಟ್ರ ಲಾಂಛನದೊಳಗೆ 4 ಸಿಂಹಗಳ ಕಂಡು ಬರ್ತಾವೆ, 4 ಹುಲಿಗಳ ಕಂಡು ಬರ್ತಾವೆ, ಜೊತೆಗೆ ಇನ್ನು 3 ಪ್ರಾಣಿಗಳ ಕಂಡು ಬರ್ತಾವೆ. ಯಾವ್ಯಾವ ಅಂದಾಗ, ಒಂದು ಗೂಳಿ, ಕುದುರೆ, ಆನೆ, ಹೌದಾ. ಸೊ ಕೇಳಿದನ್ರಿ ಕ್ವಶನ್ಸ್ಗಳು, ಇರಲಿ. ನೆಕ್ಸ್ಟು ರಾಷ್ಟ್ರೀಯ ಧ್ವಜ ಇತ್ತು. ರಾಷ್ಟ್ರೀಯ ಗೀತೆ, ನ್ಯಾಷನಲ್ ಆ್ಯಂಥಮ್ ಬಂದರೆ ಜನಗಣಮನ. ಈ ಜನಗಣಮನವನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು, ಹೌದಾ. ಸೊ ಅದನ್ನು ಹಾಡಿದವರು ಬಂದರೆ, ಈ ಜನಗಣಮನವನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್, ಹಾಡಿದವರು ಸರಳಾದೇವಿ ಅವರು. ಯಾವ ಒಂದು ಕಾಂಗ್ರೆಸ್ ಅಧಿವೇಶನ? 1911ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ಹೌದಾ. ಕೇಳಿದನು ಕ್ವಶನ್ ಇದು. ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡಿದವರು ಯಾರು? ಸರಳಾದೇವಿ, ಹೌದಾ. ಈ ಜನಗಣಮನವನ್ನು ರಾಷ್ಟ್ರಗೀತೆಯನ್ನಾಗಿ ಘೋಷಣೆ ಮಾಡಿದ್ದು, ಹೌದಾ, ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ನಂತರ ಸಂವಿಧಾನ ಇದನ್ನು ಅಂಗೀಕರಿಸಿದ್ದು ಯಾವಾಗಂದಾಗ ಜನವರಿ 24, 1950, ಹೌದಾ. ಸೊ ರಾಷ್ಟ್ರಗೀತೆ, ರಾಷ್ಟ್ರೀಯ ಹಾಡು 2 ಒಮ್ಮೆ ಇದು ಮಾಡ್ತಾ ಬರ್ತಾರೆ.
ಅಂದರೆ ಸಂವಿಧಾನ ಅಂಗೀಕರಿಸ್ತಾ ಬರುತ್ತೆ. ಸೊ ಜನವರಿ 24, 1950. ಈ ಒಂದು ರಾಷ್ಟ್ರೀಯ ಹಾಡು ಬಂದರೆ ಯಾವುದು? ವಂದೇ ಮಾತರಂ. ಹೌದಾ? ಸೊ ಬರೆದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಹಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾವ ಒಂದು ಕಾಂಗ್ರೆಸ್ ಅಧಿವೇಶನ ಬಂದಾಗ 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಇದು ಸಹಿತ ಕ್ವಶನ್ಸ್ ಆಗಿದೆ. ಹೌದಾ? ಸೊ ತಿಳಿದಿರಬೇಕು ಇಷ್ಟು. ಇನ್ನೂ ಭಾಳಷ್ಟು ಬರ್ತಾವ್ರಿ ಲಾಂಛನಗಳು ಅಂತೇಳಿ ಬಂದಾಗ. ಹೌದಾ? ಸೊ ನಿಮಗೆಲ್ಲ ತಿಳಿದಿರಬೇಕು. ನೆಕ್ಸ್ಟ್ ಅವನು ನೆಕ್ಸ್ಟ್ ಕ್ವಶನ್ನು, ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಹೌದಾ? ಸೊ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಗಳು ಕಾಣ್ತಿದ್ದಾವೆ. ಚಿತ್ರದುರ್ಗ, ಚಾಮರಾಜನಗರ, ದಾವಣಗೆರೆ, ನೆಕ್ಸ್ಟ್ ತುಮಕೂರು. ಸರಿಯಾದ ಉತ್ತರ ಬಂದರೆ ತುಮಕೂರು. ಸೊ ತುಮಕೂರು ಜಿಲ್ಲೆ ಒಳಗೆ ಈ ಒಂದು ನಾಗಲಮಡಿಕೆ. ಎಸ್, ತುಮಕೂರು ಜಿಲ್ಲೆಯ ಪಾವಗಡ. ಹೌದಾ? ಪಾವಗಡ್ನ ನಾಗಲಮಡಿಕೆ. ಈ ಒಂದು ಸ್ಥಳದೊಳಗೆ ಶಕ್ತಿ ಸ್ಥಳ ಎಂಬ ಸೋಲಾರ್ ಪವರ್ ಪಾರ್ಕ್ ಇದೆ. ಹೌದಾ? ಸೊ ಬಹಳಷ್ಟು ಕ್ವಶನ್ಸ್ಗಳಲ್ಲಿ ಅಂತಂದರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಹೌದಾ? ಸೊ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿದೆ? ತುಮಕೂರು ಜಿಲ್ಲೆಯ ಪಾವಗಡ್ನ ನಾಗಲಮಡಿಕೆಯ ಶಕ್ತಿ ಸ್ಥಳ. ಹೌದಾ? ಈ ಒಂದು ಸ್ಥಳದೊಳಗೆ ಈ ಒಂದು ಸೋಲಾರ್ ಪಾರ್ಕನ್ನು ನೋಡ್ತಾ ಬರ್ತೀವಿ. ನಮ್ಮ ಕರ್ನಾಟಕದಲ್ಲಿದೆ, ಅದನ್ನು ನಮ್ಮ ಹೆಮ್ಮೆ ರೀ. ಹೌದಾ? ಸೊ ಇಲ್ಲಿ ಕಾಣ್ತಿದೆ ನೋಡ್ರಿ. ಸೊ ಸುಮಾರು ಎಕ್ಸಾಮ್ಗಳಲ್ಲಿ ರಿಪೀಟೆಡ್ ಕ್ವಶನ್ ಇದೆ. ಸೊ ನಿಮ್ಗೆ ತಿಳಿದಿರಬೇಕು, ತುಮಕೂರು ಜಿಲ್ಲೆಯ ಪಾವಗಡ್ನ ನಾಗಲಮಡಿಕೆ ಅದನ್ನು ನಾವು ಶಕ್ತಿ ಸ್ಥಳ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಕ್ಲಿಯರ್ ಅಲ್ಲಾಗತ್ತದ? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. IUCN ಕೆಂಪು ಪಟ್ಟಿಯು ಅಪಾಯಕ್ಕೊಳಗಾದ ಯಾವ ಜಾತಿಯ ಕುರಿತು ವಿಶ್ವದ ಅತ್ಯಂತ ಸಮಗ್ರ ಮಾಹಿತಿಯಾಗಿದೆ? ಸೊ ಆಪ್ಷನ್ಗಳು ಕಾಣ್ತಿದ್ದಾವೆ. ಪ್ರಾಣಿಗಳು, ಸಸ್ಯಗಳು, ಶಿಲೀಂಧ್ರಗಳು. ಸೊ ಇಲ್ಲಿ ಕಾಣ್ತಿದ್ದೇವೆ ನೋಡ್ರಿ ಆಪ್ಷನ್ಗಳು. ನೋಡ್ರಿ ಯಾವುದು ಸರಿಯಾದ ಉತ್ತರ? ಎಸ್, ಬನ್ನಿ. ಸೊ ಗೆಸ್ ಮಾಡಿರ್ತೀರಿ. ಬನ್ನಿ ನೋಡೋಣ. ಸೊ ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. ಹೌದಾ? ABC, ಪ್ರಾಣಿಗಳು, ಸಸ್ಯಗಳು, ಶಿಲೀಂಧ್ರಗಳು. ಏನಿದು IUCN ಅಂಥೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಹೌದಾ? ಸೊ IUCN ಅಂಥೇಳಿ ಬಂದಾಗ IUCN, ಹೌದಾ? ಸೊ ಇದ್ರ ಲಾಂಗ್ ಫಾರ್ಮ್ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಸೊ ಈ IUCN ಅಂತೇಳಿ ಒಂದು ಸಂಸ್ಥೆ ಇದೆ. ಈ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಅಪಾಯಕ್ಕೊಳಗಾಗಿರುವ ಕೆಲವು ಜಾತಿಯ ಪ್ರಾಣಿಗಳನ್ನು, ಹೌದಾ, ಪ್ರಭೇದಗಳನ್ನು ಈ ಒಂದು ರಕ್ಷಣೆ ಮಾಡ್ತಾ ಬರ್ತೈತಿ IUCN. ಹೌದಾ? ಸೊ ಇದು ಸ್ಥಾಪನೆಯಾಗಿದ್ದು 1948 ಸ್ಥಾಪನೆಯಾಗ್ತದೆ. ಇದರ ಕೇಂದ್ರ ಕಚೇರಿ ಬಂದರೆ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ ಎಂಬಲ್ಲಿದೆ. ಹೌದಾ? ಸೊ ನೆಕ್ಸ್ಟು 1964 ಸಂದರ್ಭದೊಳಗೆ ಒಂದು ರೆಡ್ ಡಾಟಾ ಬುಕ್, ಈ ಒಂದು ರೆಡ್ ಡಾಟಾ ಬುಕ್ಕನ್ನು ಮಾಡಿಕೊಂಡು ಏನು ಮಾಡ್ತಾರೆ ಅಂದಾಗ ಈ ಒಂದು ರೆಡ್ ಡಾಟಾ ಬುಕ್ ಒಳಗೆ ಅಪಾಯದಂಚಿನಲ್ಲಿರುವ ಪ್ರಭೇದಗಳನ್ನು ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಲಿಸ್ಟ್ ಮಾಡಿ ಅವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಒಂದು IUCN ಮಾಡ್ತಾ ಹೋಗುತ್ತೆ. ಹೌದಾ? ಸೊ ಆ ಒಂದು ರೆಡ್ ಡಾಟಾ ಬುಕ್ ಸ್ಥಾಪನೆ ಆಗಿದ್ದು 1964. ಇದರಲ್ಲಿ ಬಹಳಷ್ಟು ಪ್ರಭೇದಗಳು ಕಂಡು ಬರ್ತಾವ್ರಿ. ಹೌದಾ? ಇಲ್ಲಿ ಕಾಣ್ತಿದ್ದಾವೆ ಪ್ರಾಣಿಗಳು, ಸಸ್ಯಗಳು, ಶಿಲೀಂಧ್ರಗಳು. ಅಷ್ಟೇ ಅಲ್ಲ, ಸರೀಸೃಪಗಳು ಕಂಡು ಬರ್ತಾ ಹೋಗ್ತಾವ. ಹೌದಾ? ಪಕ್ಷಿಗಳು ಕಂಡು ಬರ್ತಾವ. ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು, ಸಸ್ಯಗಳು, ಶಿಲೀಂಧ್ರಗಳು ಬರ್ತಾವ. ಹೌದಾ? ಸೊ ಬಹಳಷ್ಟು ಪ್ರಭೇದಗಳನ್ನು ಇದರಲ್ಲಿ ಲಿಸ್ಟ್ ಮಾಡಲಾಗುತ್ತೆ. ಇಷ್ಟು ಕ್ಲಿಯರ್ ಆಗಿ ತಿಳಿದಿರ್ಬೇಕು ನಿಮಗೆ IUCN ಬಗ್ಗೆ. ಹೌದಾ? ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ತಿಳಿದಿನ ಕ್ವಶನ್ಸು. ಎಸ್. ಸೊ ಫುಂಡೀಸ್ ಎಂದು ಕರೆಯಲಾಗುವ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡು ಬರುತ್ತವೆ? ಎಸ್. ಸೊ ಆಪ್ಷನ್ ಕಾಣ್ತಿದ್ದಾವೆ. ಚಿಲ್ಕಾ ಲೇಕ್, ಲೋಕಟಕ್ ಲೇಕ್, ಕೊಲ್ಲೇರು ಲೇಕ್, ಲಾಸ್ಟ್ ಒನ್ನು ವೆಂಬನಾಡು ಲೇಕ್.
ಲೇಕ್ ಅಂದ್ರೆ ಏನಿಲ್ಲ ಸರೋವರ, ಹೌದಾ? ಲೇಕ್ ಅಂತ ಗೊತ್ತಿರಂಗಿಲ್ಲ ಒಬ್ರಿಗೆ, ಅದಕ್ಕೆ ಹೇಳಾಕತ್ತೀನಿ, ಹೌದಾ? ಸೊ ಯಾವುದ್ರ ಸರಿಯಾದ ಉತ್ತರ ಬಂದಾಗ ಆಪ್ಷನ್ ನಂಬರ್ ಬಿ ಈಸ್ ಅ ರೈಟ್ ಆನ್ಸರ್. ಸೊ ಲೋಕ್ಟಾಕ್ ಲೇಕ್ ಕೇಳಿರ್ತೀರಿ, ಹೌದಾ? ಸೊ ಅದಕ್ಕಿಂತ ಮುಂಚೆ ಈ ಒಂದು ಫುಂಡೀಸ್ಗಳೇ ಎಂದು ಕರೆಯಲಾಗುವ ತೇಲುವ ದ್ವೀಪಗಳ ಬಗ್ಗೆ ತಿಳಿದಿರಬೇಕು, ಹೌದಾ? ಲಾಸ್ಟ್ ಟೈಮ್ ಒಂದು ಕ್ಲಾಸ್ ಮಾಡಿದ್ದೀನಿ, ಯಾವುದು? ರಾಮ್ಸಾರ್ ತಾಣಗಳು ಕೇಳಿರೇ ಇಲ್ಲ? ಆ ರಾಮ್ಸಾರ್ ತಾಣಗಳ ಬಗ್ಗೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀನಿ, ಹೌದಾ? ಕ್ಲಾಸ್ ಕೇಳಿದವರು ಡೆಫಿನೆಟ್ಲಿ ಇದಕ್ಕೆ ಆನ್ಸರ್ ಮಾಡ್ಬೇಕ್ರಿ ನೀವು, ಹೌದಾ? ಇರಲಿ. ಸೊ ಫುಂಡೀಸ್ಗಳು ಬಂದರೆ ಈ ಒಂದು ಲೋಕ್ಟಾಕ್ ಎಂಬ ಸರೋವರ ಕಂಡು ಬರುತ್ತಾ ಎಲ್ಲಿ ಅಂದಾಗ ಮಣಿಪುರ ರಾಜ್ಯದೊಳಗೆ. ಆ ಮಣಿಪುರ ರಾಜ್ಯದೊಳಗೆ ಈ ಒಂದು ಲೋಕ್ಟಾಕ್ ಸರೋವರದಲ್ಲಿ ಈ ಒಂದು ಫುಂಡೀಸ್ಗಳು ಕಂಡು ಬರ್ತಾವ್ರಿ, ಹೌದಾ? ಬನ್ನಿ, ಇಲ್ಲಿ ಫುಂಡೀಸ್ಗಳು ಕಾಣ್ತಿದ್ದಾವೆ ನಿಮಗೆ, ಹೌದಾ? ಸೊ ಈ ಒಂದು ಫುಂಡೀಸ್ಗಳು ಕಾಣ್ತಿದ್ದಾವೆ. ಸೊ ಈ ಒಂದು ಲೋಕ್ಟಾಕ್ ಲೇಕ್ ಅಂತ ಹೇಳಿ ಬಂದಾಗ ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ. ಈ ಒಂದು ಮಣಿಪುರ ರಾಜ್ಯದಲ್ಲಿ ಈ ಒಂದು ಲೋಕ್ಟಾಕ್ ಸರೋವರ ಕಂಡು ಬರುತ್ತಾ, ಅದರಲ್ಲಿ ಈ ಒಂದು ಫುಂಡೀಸ್ಗಳು ಕಂಡು ಬರ್ತವೆ. ಫುಂಡೀಸ್ಗಳು ಅಂತಂದ್ರೆ ಇದೊಂದು ಸಸ್ಯವರ್ಗ ರೀ, ಹೌದಾ? ಈ ಒಂದು ಸಸ್ಯವರ್ಗ ಇಲ್ಲಿ ಕಾಣ್ತಿದೆ ನೋಡ್ರಿ, ಫುಂಡೀಜ್ ರೌಂಡ್ ಶೇಪಲ್ಲಿ. ಈ ಒಂದು ಫುಂಡೀಜ್ಗಳು ಯಾವ ಒಂದು ಸರೋವರದಲ್ಲಿ ಇದೆ ಅಂತೇಳಿ ಕ್ವಶನ್ ಕೇಳಿದಾನೆ, ಅದುವೇ ಲೋಕ್ಟಾಕ್ ಲೇಕ್ ಅಂತೇಳಿ ತಿಳಿದಿರಬೇಕು, ಹೌದಾ? ಸೊ ಈ ಒಂದು ಫುಂಡೀಸ್ಗಳು ಒಂದು ರೀತಿಯ ಸಸ್ಯವರ್ಗ ರೀ, ಅಲ್ಲಲ್ಲಿ ಈ ಒಂದು ಸರೋವರದಲ್ಲಿ ಕಾಣ್ತಾ ಬರ್ತಾವೆ, ಹೌದಾ? ಅಲ್ಲಲ್ಲಿ ಅಂತಿಲ್ಲ, ಈ ಒಂದು ಸರೋವರ ತುಂಬೆಲ್ಲ ಈ ಫುಂಡೀಸ್ಗಳೇ ಕಂಡು ಬರ್ತಾವ್ರಿ. ಅದಕ್ಕಾಗಿ ಇದನ್ನ ಜಗತ್ತಿನ ಏಕೈಕ ತೇಲುವ ಸಿಹಿ ನೀರಿನ ಸರೋವರ ಯಾವ್ದು ಅಂದಾಗ ಲೋಕ್ಟಾಕ್ ಲೇಕ್ ಅಂತ ತಿಳಿದಿರಬೇಕು, ಹೌದಾ? ಇದನ್ನ ತೇಲುವ ಸರೋವರ ಅಂತಾನೆ ಕರಿತಾ ಹೋಗ್ತಾರೆ, ಹೌದಾ? ತೂಗುವ ಉದ್ಯಾನ ಅಂತ ಹೇಳಿ ಕರಿತಾ ಹೋಗ್ತಾರೆ. ಸೊ ಬಹಳಷ್ಟು ಹೆಸರಿಂದ ಕರಿತಾ ಹೋಗ್ತಾರೆ. ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, ತೇಲುವ ಸರೋವರ ಯಾವ್ದು ಅಂದಾಗ ಯಾವುದು? ಲೋಕ್ಟಾಕ್ ಲೇಕ್. ಯಾವ ರಾಜ್ಯ? ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತೇಳಿ, ಹೌದಾ? ಸೊ ರಾಮ್ಸಾರ್ ತಾಣಗಳಂತೇಳಿ ಬರ್ತಾವ. ಈ ರಾಮ್ಸಾರ್ ಎಂಬ ಸ್ಥಳವು ಈ ರಾಮ್ಸಾರ್ ತಾಣಗಳಂತ ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೀನಿ, ಅದರಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಈ ರಾಮ್ಸಾರ್ ತಾಣಗಳಲ್ಲಿ ಈ ಒಂದು ಲೋಕ್ಟಾಕ್ ಲೇಕನ್ನು ಸಹಿತ ಸೇರಿಸ್ತಾ ಹೋಗ್ತಾರೆ, ಈ ಒಂದು ರಾಮ್ಸಾರ್ ತಾಣವನ್ನಾಗಿ ಘೋಷಣೆ ಮಾಡ್ತಾ ಬರ್ತಾರೆ. ಕ್ಲಿಯರ್ ಆಗತ್ತದ? ಎಸ್. ಬನ್ನಿ, ಸೊ ರಾಮ್ಸಾರ್ ತಾಣಗಳಂದ್ರೆ ಬಂದಾಗ ರಾಮ್ಸಾರ್ ಎಂಬ ಸ್ಥಳ ಇರಾನ್ ಒಳಗೆ ಕಂಡು ಬರುತ್ತೆ, ಇರಾನ್ ಒಳಗೆ, ಹೌದಾ? ಸೊ ಇರಾನ್ನ ಒಂದು ಸ್ಥಳದ ಹೆಸರೇ ಅಲ್ಲ, ಒಂದು ಸ್ಥಳ ಇದು ರಾಮ್ಸಾರ್ನ ಇರಾನ್ನಲ್ಲಿ ಕಂಡು ಬರುವಂಥ ಒಂದು ಸ್ಥಳವೇ ರಾಮ್ಸಾರ. ಈ ಒಂದು ಸ್ಥಳದೊಳಗೆ ಜಗತ್ತಿನೊಳಗ, ಹೌದಾ, 1971 ಫೆಬ್ರವರಿ 2, ಹೌದಾ? ಸೊ 1971 ಫೆಬ್ರವರಿ 2 ಏನಾಗ್ತದೆ ಅಂದಾಗ ಬಹುತೇಕ ರಾಷ್ಟ್ರಗಳು, ಹೌದಾ, ಯುನೆಸ್ಕೋನ ಬಹುತೇಕ ರಾಷ್ಟ್ರಗಳು ಕೂಡಿ ಒಂದು ಸಭೆಯನ್ನು ನಡೆಸ್ತಾ ಬರ್ತಾವ. ಅದು ಯಾವುದರ ಕುರಿತಾಗಿ ಅಂದಾಗ ಜೌಗು ತಾಣಗಳ ಕುರಿತಾಗಿ. ಯಾವ ಡೇಟು? ಫೆಬ್ರವರಿ 2. ಹೀಗಾಗಿ ಆ ಒಂದು ಸಭೆಯೊಳಗ ಈ ಒಂದು ಜೌಗು ತಾಣಗಳ ಕುರಿತಾಗಿ ಚರ್ಚೆ ಮಾಡ್ತಾ ಬರ್ತಾರ. ಮುಂದಿನ ದಿನಗಳಲ್ಲಿ ಈ ಫೆಬ್ರವರಿ 2 ಮೊಟ್ಟ ಮೊದಲ ಬಗ್ಗೆ ಚರ್ಚೆ ಮಾಡಿದಾರ ಅನ್ನೋ ಕಾರಣಕ್ಕೆ ಅದನ್ನ ವಿಶ್ವ ಜೌಗು ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ ನಾವು, ಹೌದಾ? ಆ ಒಂದು ಜೌಗು ದಿನ ಇದರ ನೆನಪಿಗಾಗಿನೇ ನಾವು ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ, ಹೌದಾ? ಫೆಬ್ರವರಿ 2. ಈ ವರ್ಷ 2024 ಜೌಗು ದಿನದ ಧ್ಯೇಯ ವಾಕ್ಯ ಅಂತೇಳಿ ಬಂದಾಗ ಏನ್ರಿ? ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್. ನಿಮ್ಗೆ ತಿಳಿದಿರ್ಬೇಕು, ಆ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಸಂಪೂರ್ಣವಾಗಿ, ಹೌದಾ? ನೋಡ್ಕೊರಿ ಅದನ್ನು. ನೆಕ್ಸ್ಟು ಈ ಒಂದು ಯಾವುದು ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಫೆಬ್ರವರಿ 2 ಆಚರಣೆ ಮಾಡ್ತಾ ಬರ್ತೀವಿ. ಹೀಗಾಗಿ ಬಹಳಷ್ಟು ರಾಮ್ಸಾರ್ ತಾಣಗಳನ್ನ ಡಿಕ್ಲೇರೇಷನ್ ಮಾಡ್ತಾ ಹೋಗ್ತಾರೆ. ಒಟ್ಟು ಭಾರತದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿದಾವೆ ಅಂದಾಗ 85 ರಾಮ್ಸಾರ್ ತಾಣಗಳಿದಾವೆ ಪ್ರಸ್ತುತ. ಕೇಳ್ತಾನೆ ನಿಮ್ಮ ಎಕ್ಸಾಮ್ಗಳಲ್ಲಿ, ಪ್ರಸ್ತುತ ಎಷ್ಟು ತಾಣಗಳಿದಾವೆ ಅಂದಾಗ 85 ರಾಮ್ಸಾರ್ ತಾಣಗಳನ್ನು ಕಾಣ್ತಾ ಬರ್ತೀವಿ, ಹೌದಾ? ಸೊ ಕಾಣ್ತಿದ್ದೀನ 85 ರಾಮ್ಸಾರ್ ತಾಣಗಳಿದಾವೆ. ಸೊ ಕರ್ನಾಟಕ ಅಂತ ಹೇಳಿ ಬಂದ, ಕರ್ನಾಟಕದಲ್ಲಿ ಎಷ್ಟಿದಾವು? 4 ರಾಮ್ಸಾರ್ ತಾಣಗಳು ನೋಡ್ತಾ ಬರ್ತೀವಿ. ಫಸ್ಟ್ ಒನ್ ಬಂದರೆ ಮಂಡ್ಯ ಒಳಗೆ ಕಂಡು ಬರುತ್ತೆ ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು. ನೆಕ್ಸ್ಟ್ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ಅಂತೇಳಿ ಬರ್ತಾ ಹೋಗುತ್ತೆ, ಹೌದಾ? ಸೊ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಅಘನಾಶಿನಿ ನದಿ ಅಳಿವೆ ಪ್ರದೇಶ, ಹೌದಾ? ಉತ್ತರ ಕನ್ನಡ ಜಿಲ್ಲೆ, ಇದು ವಿಜಯನಗರ, ಹೌದಾ? ನೆಕ್ಸ್ಟು ರಂಗನತಿಟ್ಟು ಪಕ್ಷಿಧಾಮ ಬಂದರೆ ಮಂಡ್ಯ ಜಿಲ್ಲೆ. ಲಾಸ್ಟ್ ಒನ್ನು ಇನ್ನೊಂದಿದೆ, ಯಾವುದು? ಮಾಗಡಿಕೆರೆ, ಹೌದಾ? ಸೊ ಗದಗ್ನಲ್ಲಿ ಕಂಡು ಬರುತ್ತೆ.
ಮಾಗಡಿ ಕೆರೆ, ಗದಗ. ಸೊ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳನ್ನು, ನಮ್ಮ ಕರ್ನಾಟಕ 4 ರಾಮ್ಸರ್ ತಾಣಗಳನ್ನು ಹೊಂದಿದೆ ಅಂತ ತಿಳಿದಿರ್ಬೇಕು ನಿಮಗೆ. ಭಾರತದಲ್ಲಿ ಬಂದಾಗ 85 ರಾಮ್ಸರ್ ತಾಣಗಳಿದಾವೆ. ಇತ್ತೀಚೆಗೆ ತಮಿಳುನಾಡಿನ ಕೆಲವೊಂದು ಪಕ್ಷಿಧಾಮಗಳಿಗೆ, ಬಿಹಾರ ರಾಜ್ಯದ ಕೆಲವು ಪಕ್ಷಿಧಾಮಗಳಿಗೆ ರಾಮ್ಸರ್ ತಾಣ ಅಂತೇಳಿ ಘೋಷಣೆ ಮಾಡ್ತಾ ಬರ್ತಾರೆ. ಸೊ ಇಷ್ಟು ಕ್ಲಿಯರ್ ಆಗಿ ತಿಳಿದಿರ್ಬೇಕು. ಇಲ್ಲಿದಾವೆ ನೋಡ್ರಿ 85 ರಾಮ್ಸರ್ ತಾಣಗಳು. ಇಲ್ಲಿ ಲಡಾಖ್ ಒಳಗೆ ಕಾಣ್ತಿದೆ ತೋಸ್ಮರ್ ವೆಟ್ಲ್ಯಾಂಡ್ ಅಂಥೇಳಿ ಹಿಮಾಚಲ ಪ್ರದೇಶ ಒಳಗೆ, ಹೌದಾ. ಸೊ ಪೋಂಗ್ ಡ್ಯಾಮ್ ಲೇಕ್, ರೇಣುಕಾ ಲೇಕ್, ಹೌದಾ. ಅತಿ ಚಿಕ್ಕ ರಾಮ್ಸರ್ ತಾಣ ಯಾವುದು? ರೇಣುಕಾ ವೆಟ್ಲ್ಯಾಂಡ್ ಅಂತ ತಿಳಿದಿರಬೇಕು. ಉತ್ತರಾಖಂಡ ಒಳಗೆ ಆಸಾನ್ ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳಿದೆ. ನೆಕ್ಸ್ಟ್ ಕರ್ನಾಟಕ ಬರೀ ಇಲ್ಲಿದೆ ನೋಡ್ರಿ, ಕರ್ನಾಟಕ ರಂಗನತಿಟ್ಟು ಪಕ್ಷಿಧಾಮ, ಹೌದಾ. ನೆಕ್ಸ್ಟು ಅಂಕ ಸಮುದ್ರ ಪಕ್ಷಿಧಾಮ 2024 3 ಸೇರಿಸ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ. ಅಂಕ ಸಮುದ್ರ, ಅಘನಾಶಿನಿ, ಇನ್ನೊಂದು ಮಾಗಡಿ ಕೆರೆ ರಿಸರ್ವ್, ಹೌದಾ. ನೆಕ್ಸ್ಟು ಮಹಾರಾಷ್ಟ್ರದ ಬಂದರೆ ಲೋನಾರ್ ಲೇಕ್. ನೆಕ್ಸ್ಟ್ ಮಧ್ಯಪ್ರದೇಶ ಸಿರ್ಪುರ್ ಲೇಕ್. ನೆಕ್ಸ್ಟು ಸಖ್ಯಾ ಲೇಕ್ ಅಂತೇಳಿ ಮಧ್ಯಪ್ರದೇಶ. ಗುಜರಾತ್ ಅಂದರೆ ಬಂದರೆ ನಲ್ ಸರೋವರ, ಥೋಲ್ ಸರೋವರ, ವಧುವಂತ್ ಸರೋವರ. ರಾಜಸ್ಥಾನ್ ಬಂದರೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಅದು ಸಹಿತ ರಾಮ್ಸರ್ ತಾಣವಾಗಿದೆ. ನೆಕ್ಸ್ಟು ಸಾಂಬಾರ್ ಲೇಕ್ ರಾಜಸ್ಥಾನದೊಳಗೆ ಕಂಡು ಬರುತ್ತೆ. ನೆಕ್ಸ್ಟ್ ಈ ಕಡೆ ಬನ್ನಿ, ಒರಿಸ್ಸಾ ಬನ್ನಿ. ಸೊ ಭೀತರ್ಕನಿಕಾ ನ್ಯಾಷನಲ್ ರಿಸರ್ವ್ ಫಾರೆಸ್ಟ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಚಿಲ್ಕಾ ಲೇಕ್. ನೆಕ್ಸ್ಟ್ ಆಂಧ್ರ ಪ್ರದೇಶನ ಕೊಲ್ಲೇರು ಲೇಕ್ ಆಗಿರ್ಬೋದು. ತಮಿಳ್ನಾಡು ಬರ್ರಿ, ಅತಿ ಹೆಚ್ಚು ತಮಿಳ್ನಾಡದವ್ರಿ. ಸೊ ಯಾವ್ಯಾವ ಅಂದಾಗ ಇತ್ತೀಚೆಗೆ ತಮಿಳ್ನಾಡಿನ ಯಾವುದಂದಾಗ ವಿಲ್ಲೋಡೆ ಬರ್ಡ್ ಸೆಂಚುರಿ ಅಂತೇಳಿ ನೋಡ್ತೀವಿ, ಹೌದಾ. ನೆಕ್ಸ್ಟು ಕರವಟ್ಟಿ ಪಕ್ಷಿಧಾಮ, ಲಾಂಗುಡ್ ಶೋಲಾ ರಿಸರ್ವ್ ಪಕ್ಷಿಧಾಮ, ಹೌದಾ. ಸೊ ಬಹಳಷ್ಟು ಒಂದು ಪಕ್ಷಿಧಾಮಗಳಾಗಿರ್ಬೋದು, ಅವುಗಳೆಲ್ಲ ಸೇರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ವೆಸ್ಟ್ ಬಂಗಾಳ ಬಂದಾಗ ಇಷ್ಟು ಕೋಲ್ಕತ್ತಾ ವೆಟ್ಲ್ಯಾಂಡ್ ಅಂತೇಳಿ ನೋಡ್ತೀವಿ, ಸುಂದರ್ಬನ್ಸ್ ವೆಟ್ಲ್ಯಾಂಡ್. ಅದೇ ಥರ ತ್ರಿಪುರ ಬಂದರೆ ಪುಂಗ್ ಸಾಗರ್ ಲೇಕ್. ಮಣಿಪುರ ಬಂದರೆ ಲೋಕ್ಟಾಕ್ ಲೇಕ್, ಇಲ್ಲಿದೆ ಕಂಡು ಬರುತ್ತೆ ನೋಡ್ರಿ, ಲೋಕ್ಟಾಕ್ ಲೇಕ್. ಇವಾಗಲೇ ಡಿಸ್ಕಷನ್ ಮಾಡಿವಿ ಲೋಕ್ಟಾಕ್ ಲೇಕ್, ಹೌದಾ. ಸೊ ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತಾ. ಆ ಒಂದು ಮಣಿಪುರ ರಾಜ್ಯದ ಈ ಒಂದು ಸರೋವರದಲ್ಲಿ ಫುಂಗ್ಡೀಸ್ಗಳು ಕಂಡು ಬರ್ತಾವೆ. ಇದೊಂದು ಸಸ್ಯವರ್ಗ, ಆ ಒಂದು ಸಸ್ಯವರ್ಗ ಈ ಒಂದು ಸರೋವರದಲ್ಲಿ ಕಂಡು ಬರ್ತಾವೆ. ಹೀಗಾಗಿ ಇದನ್ನು ತೇಲುವ ಸರೋವರ ಅಂತೇಳಿ ಕರೀತಾರೆ, ನೋಡಿರಲ್ಲ. ಸೊ ತೇಲುವ ಆಕಾರದಲ್ಲಿ ಆ ಒಂದು ಸರೋವರ ಕಂಡು ಬರ್ತೈತಿ ಈ ಫುಂಗ್ಡೀಸ್ಗಳಿಂದ, ತಿಳಿಯಾಗುತ್ತದೆ. ಸೊ ನೆಕ್ಸ್ಟ್ ಹೋಗೋಣ. ಇಷ್ಟು ರಾಮ್ಸರ್ ತಾಣಗಳ ಒಳಗೆ ಈ ಒಂದು ಮಣಿಪುರ ಲೋಕ್ಟಾಕ್ ಲೇಕ್ ಕಂಡು ಬರುತ್ತೆ. ಕೆಳಗಿನ ಯಾವುದಕ್ಕೆ GI ಟ್ಯಾಗ್ ಇಲ್ಲ? ಸೊ GI ಟ್ಯಾಗ್ ಬಗ್ಗೆ ತಿಳಿದಿರ್ಬೇಕು ನಿಮಗೆ. ಸೊ ಆಪ್ಷನ್ಸ್ಗಳು ನೋಡ್ರಿ, ಈ ಕೆಳಗಿನ ಯಾವುದು GI ಟ್ಯಾಗ್ ಅಲ್ಲ. 4 ಉತ್ಪನ್ನ ಅದಾವ, ಯಾವುದು GI ಟ್ಯಾಗ್ ಹೊಂದಿಲ್ಲ ಅಂಥೇಳಿ ಇಂಡೈರೆಕ್ಟಾಗಿ ಕೇಳಾಗತ್ತೆ ನಿಮಗೆ, ಹೌದಾ. ಸೊ ಬನ್ನಿ ಆಪ್ಷನ್ ನೋಡ್ರಿ. ಕೂರ್ಗ್ ಅರೇಬಿಕಾ ಕಾಫಿ ಇದೆ, ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಇದೆ. ನೆಕ್ಸ್ಟ್ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಇದೆ. ಲಾಸ್ಟ್ ಒನ್ನು ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ. ಓಕೆ, ಸೊ ಗೆಸ್ ಮಾಡಿರಿ ಸರಿಯಾದ ಉತ್ತರ ಯಾವುದು ಅಂತೇಳಿ. ರೈಟ್ ಆನ್ಸರ್ ಗೆಸ್ ಮಾಡಿರಿ. ಸೊ ನೋಡಿ, ಕ್ಲಾಸ್ ಕೇಳಿಲ್ಲ ಮಾಡೀನಿ ಇದ್ರ ಬಗ್ಗೆ, GI ಟ್ಯಾಗ್ ಬಗ್ಗೆ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಸೊ ಆ ಕ್ಲಾಸ್ ಕೇಳಿದವರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಆನ್ಸರ್, ಹೌದಾ. ಸೊ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ, ಇದು GI ಟ್ಯಾಗನ್ನು ಹೊಂದಿಲ್ಲ. ಕಾಫಿಗಳು ಬಂದರೆ ಕರ್ನಾಟಕದಲ್ಲಿ 4 ವಿಧದ ಕಾಫಿಗಳಿಗೆ 5 ವಿಧದ ಕಾಫಿಗಳಿಗೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಒಂದು ಕೂರ್ಗ್ ಅರೇಬಿಕಾ ಕಾಫಿ, ಇನ್ನೊಂದು ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ನೆಕ್ಸ್ಟ್ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಇನ್ನು 2 ಉಳಿತಾವೆ, ಅಂದ್ರೆ ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ, ಮಾನ್ಸೂನ್ ಮಲಬಾರ್ ರೋಬೋಸ್ಟಾ ಕಾಫಿ. ಕ್ಲಿಯರ್ ಆಯಿತು. ಸೊ ಅದರೊಳಗೆ 3 ಕೊಟ್ಟಿದ್ದಾನೆ. ಸೊ ಮುಳ್ಳಯ್ಯನಗಿರಿ ಇಲ್ರಿ, ಇದು ಅರೇಬಿಕಾ ಕಾಫಿ ಅಲ್ಲ. ಮುಳ್ಳಯ್ಯನಗಿರಿ ಅನ್ನೋದು ಒಂದು ಶಿಖರ, ಹೌದಾ, ಅಲ್ಲಿ ಕಾಫಿಗಳನ್ನು ಬೆಳೆಯಂಗಿಲ್ಲ. ಕ್ಲಿಯರ್ ಆಗಿರಲಿಲ್ಲ ನಿಮಗೆ. ಎಸ್ GI ಟ್ಯಾಗ್. ಏನಿದು GI ಟ್ಯಾಗ್ ಅಂದಾಗ ಕೆಲವೊಂದು ಉತ್ಪನ್ನಗಳಿಗೆ ಈ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳಿ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್, ಭೌಗೋಳಿಕ ಸೂಚನಾ ಟ್ಯಾಗ್ ಅಂತ ಹೇಳಿ ಕರಿತೀವಿ, ಹೌದಾ. ಸೊ ಕೆಲವೊಂದು ಉತ್ಪನ್ನಗಳಂದರೆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಆ ಒಂದು ಉತ್ಪನ್ನ ಉತ್ಪಾದನೆ ಆಗಬೇಕು, ಹೌದಾ. ಸೊ ಅದು ತನ್ನದೇ ಆದಂಥ ಸಿಹಿ ಅಥವಾ ರುಚಿಯಿಂದ ಕೂಡಿರಬೇಕು, ಸೈಜು ವೆರೈಟಿಗಳಲ್ಲಿ ತನ್ನದೇ ಆದಂಥ ಮಹತ್ವತೆಯಿಂದ ಕೂಡಿರುವಂಥ ಉತ್ಪನ್ನ ಆಗಿರಬೇಕು, ಹೌದಾ. ಅಂತಹವುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ, ಹೌದಾ. ಸೊ GI ಟ್ಯಾಗನ್ನು ಕೊಡ್ತಾರೆ. ಈ ಒಂದು GI ಟ್ಯಾಗ್ ಅಂತ ಹೇಳಿ ಬಂದಾಗ ಕರ್ನಾಟಕ ಅಂತ ಹೇಳಿ ಬಂದಾಗ ಭಾರತದ ಪ್ರತಿ ರಾಜ್ಯಗಳಲ್ಲಿರುವಂಥ ಪ್ರತಿಯೊಂದು ಉತ್ಪನ್ನಗಳಿಗೆ ಕೊಡ್ತಾ ಹೋಗ್ತಾರೆ ಅದರ ವಿಶೇಷತೆ ಆಧಾರದ ಮೇಲೆ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಬಂದರೆ ಎಷ್ಟು 48 ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಹೌದಾ. ಕರ್ನಾಟಕ
ಇಂಪಾರ್ಟೆಂಟ್ ನಿಮಗೆ KPSC ಬರೆಯೋರಿಗೆ. ಸೊ 48 ಉತ್ಪನ್ನಗಳಿದಾವೆ. ಭಾರತದಲ್ಲಿ ಬಹಳಷ್ಟು ಉತ್ಪನ್ನಗಳಿದಾವೆ, ಅವು ಬೇಡ ನಮಗೆ. ಕರ್ನಾಟಕ ಅಂತೇಳಿ ಬಂದಾಗ 48 ಉತ್ಪನ್ನಗಳ ನೋಡ್ತಾ ಹೋಗ್ತೀವಿ. ಇಲ್ಲಿ ಕಾಣ್ತಿದ್ದಾವೆ ನೋಡ್ರಿ. ಸೊ ಮೇಲೆ ಉತ್ತರಕ್ಕೆ ಬೀದರ್ನಲ್ಲಿ ಬಿದಿರಿ ಕಲೆ ಬಹಳಷ್ಟು ಫೇಮಸ್ಸು. ಹೌದಾ, ಬಿದಿರಿ ಕಲೆಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಇಲ್ಲಿ ಕಮಲಾಪುರದ ಕೆಂಪು ಬನಾನ. ಹೌದಾ, ಸೊ ಕಮಲಾಪುರದ ಕೆಂಪು ಬನಾನಾಗ ಕೊಟ್ಟಿದ್ದಾರೆ. ಸಂಡೂರು ಲಂಬಾಳಿ ಎಂಬ್ರಾಯ್ಡರಿ ಅಂತ ಹೇಳಿ ನೋಡ್ತೀವಿ, ಬಳ್ಳಾರಿ ಜಿಲ್ಲೆಯೊಳಗೆ ಬಹಳಷ್ಟು ಫೇಮಸ್ಸು. ನೆಕ್ಸ್ಟು ಚಿಕ್ಕಮಗಳೂರು ಅರೇಬಿಕಾ ಕಾಫಿ. ಹೌದಾ, ನೆಕ್ಸ್ಟು ಕೂರ್ಗ್ ಅರೇಬಿಕಾ ಕಾಫಿ. ನೆಕ್ಸ್ಟ್ ಚನ್ನಪಟ್ಟಣದ ಆಟಿಕೆಗಳಂತ ಹೇಳಿ ಬರ್ತಾ ಹೋಗ್ತವೆ. ಹೌದಾ, ಗಂಜಿಫಾ ಕಾರ್ಡ್ ಆಫ್ ಮೈಸೂರು. ಹೌದಾ, ಸೊ ನೆಕ್ಸ್ಟ್ ಕೊಡಗಿನ ಕೂರ್ಗ್ ಆರೆಂಜು. ನೆಕ್ಸ್ಟ್ ಕಾಫಿಗಳು. ಸೀರೆಗಳು ಬಂದಾಗ ಉಡುಪಿ ಸೀರೆಗಳು. ನೆಕ್ಸ್ಟ್ ಮೊಳಕಾಲ್ಮೂರು ಸೀರೆಗಳು. ನೆಕ್ಸ್ಟ್ ಸೀರೆಗಳಾಗಿರ್ಬೋದು. ನೆಕ್ಸ್ಟು ನಂಜನಗೂಡು ರಸಬಾಳೆ. ಬಾಳೆ ಅಂದಾಗ ಎರಡು, ಒಂದು ನಂಜನಗೂಡು ರಸಬಾಳೆ. ಹೌದಾ, ನೆಕ್ಸ್ಟು ಇನ್ನೊಂದು ಕಮಲಾಪುರದ ಕೆಂಪು ಬನಾನ. ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮೈಸೂರು ಅಂತ ಹೇಳಿ ಬಂದಾಗ ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕ್. ಹೌದಾ, ಮೈಸೂರು ಅಗರಬತ್ತಿ. ನೆಕ್ಸ್ಟು ಮೈಸೂರು ಸಿಲ್ಕ್ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಡ್ತಾರೆ. ಮೈಸೂರಿನ ಗಂಧದ ಎಣ್ಣೆ, ರೋಸ್ವುಡ್ ಇನ್ಲೆ. ನೆಕ್ಸ್ಟ್ ಇತ್ತೀಚೆಗೆ ಅಂದಾಗ ಯಾವಾಗ ಶಿರ್ಷಿ ಅಡಿಕೆಗೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಕಲಬುರಗಿಯ ತೊಗರೆ ಬೆಳೆಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಪೆಮಿಡಿ ಮ್ಯಾಂಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಎರಡು ಮಾವು, ಒಂದು ಅಪ್ಪೆಮಿಡಿ ಮಾವು, ಇನ್ನೊಂದು ಬಂದರೆ ಕರಿ ಈಶಾಡು ಮಾವು. ವೆರಿ ರೀಸೆಂಟಾಗಿ ಕೊಟ್ಟಿದ್ದಾರೆ ಕರಿ ಈಶಾಡು ಮಾವು. ಅದು ಸಹಿತ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಆಗಿದ್ದವು. ನೆಕ್ಸ್ಟು ಕರಿ ಈಶಾಡು ಮಾವು ಆಯಿತು. ನೆಕ್ಸ್ಟ್ ಇತ್ತೀಚೆಗೆ ಕಾಜ್ಗಿ ಲಿಂಬೆ, ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನೊಳಗೆ ಬೆಳೆಯುವಂಥ ಕಾಜ್ಗಿ ಲಿಂಬೆ ತಳಿಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇಷ್ಟು GI ಟ್ಯಾಗ್ಗಳು. ಹೌದಾ, ಸೊ 48 ಉತ್ಪನ್ನಗಳ ಬಗ್ಗೆ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಸೊ ಕೇಳಲಿ. ಸೊ ಇಷ್ಟು ಕೆಲವೊಂದು ಕ್ವಶನ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಷ್ಟು ಕ್ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಿಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಸೊ ಥ್ಯಾಂಕ್ ಯು.